ಕ್ಷಮಾಮೂರ್ತಿಯಾದ ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ಪಶ್ಚಾತ್ತಾಪದ ಆರಾಧನೆಗಾಗಿ ಕುಟುಂಬವಾಗಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನು ಪಾಪಿಗಳ ರಕ್ಷಕನಾಗಿರುವ ಕ್ರಿಸ್ತಯೇಸುವಿನ ನಾಮದಲ್ಲಿ ನಾವು ವಂದಿಸ್ತೇನೆ. ಆರಂಭ ಮಾಡೋಣ. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ನಮ್ಮ ಇಂದಿನ ಪಶ್ಚಾತ್ತಾಪದ ಭಾನುವಾರದ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ದೇವರನ್ನು ಸಭೆಯಾಗಿ ಕೊಂಡಾಡುವ ಹಾಗೆ ಹಾಡುವಂಥ ಕನ್ನಡ ಸಂಗೀತದಲ್ಲಿ 128 MT 232 ಅದರ ಪ್ರಾರಂಭದ 3 ಚರಣಗಳನ್ನು ರಾಗ ಮಾಡೋಣ. ಸರ್ವರನ್ನು ಕರಕೊಳ್ಳಿ ತಪ್ಪಿ ಹೋದ ಪಾಪಿಗೆ, ಪೂರ್ಣ ಪಾಪ ಪರಿಹಾರ ಕ್ರಿಸ್ತನಿಂದ ಸಿಕ್ಕುತ್ತೆ.
ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರುವವರನ್ನು ಸ್ವೀಕರಿಸಿಕೊಳ್ಳುವ ತ್ರಿಯೇಕ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಕನಿಕರವುಳ್ಳ ತಂದೆಯಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ಪ್ರೀತಿಸಿ ನಮ್ಮನ್ನು ಆರಿಸಿ ತೆಗೆದುಕೊಂಡು ನಿನ್ನ ಮಗನ ಮೂಲಕ ನಮಗೆ ಬಿಡುಗಡೆ ನೀಡಿದ ವಿಮೋಚಕನು ನೀನು. ಸರ್ವರು ನಿನ್ನ ದೃಷ್ಟಿಕೋನದಲ್ಲಿ ಒಳ್ಳೆಯವರಾಗಲು ಆಜ್ಞೆಗಳನ್ನು ನಿಯಮಗಳನ್ನು ದಯಪಾಲಿಸಿದ ನ್ಯಾಯಾಧಿಪತಿಯು ಕ್ಷಮಾಮೂರ್ತಿಯೂ ಆದ ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ಪಾಪಿಗಳನ್ನು ಕ್ಷಮಿಸುವ ಅಧಿಕಾರವನ್ನು ದೇವರಿಂದ ಹೊಂದಿರುವ ದೇವಕುಮಾರನಾದ ಕ್ರಿಸ್ತನೇ, ನಮ್ಮ ಪಾಪಗಳ ನಿಮಿತ್ತ ನಿನ್ನನ್ನೇ ಸಮರ್ಪಿಸಿಕೊಂಡ ತ್ಯಾಗದ ಮೂರ್ತಿಯು ನೀನು. ಪಶ್ಚಾತ್ತಾಪದ ಮೂಲಕ ಪರಿಶುದ್ಧರನ್ನಾಗಿ ಮಾಡಿ ನಮ್ಮನ್ನು ದೇವರ ಸಮೀಪಕ್ಕೆ ಸೇರಿಸುವ ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಆತನಾದ ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ಪಾಪಿಗಳಿಗೆ ಪಾಪದ ಅರಿವನ್ನು ಹುಟ್ಟಿಸುವ ಪವಿತ್ರಾತ್ಮನೇ, ನಾವು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಅನ್ಯೂನ್ಯತೆಯಲ್ಲಿ ಜೀವಿಸಲು ಸಹಾಯ ಮಾಡುವ ಚೈತನ್ಯ ಸ್ವರೂಪನಾದ ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನಿಗೆ ಆದಿಯಲ್ಲಿದ್ದಂತೆಯೇ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೇನ್. ಪ್ರಿಯರೇ, ಹೃದಯಗಳನ್ನು ಪರಿಶೀಲಿಸಿ ತಿಳಿದುಕೊಳ್ಳುವ ಮತ್ತು ನಮ್ಮ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವರ ಮುಂದೆ ನಿಂತಿದ್ದೇವೆ ಎಂದು ನೆನಪು ಮಾಡಿಕೊಂಡು ನಮ್ಮ ಮನಸ್ಸಿನಿಂದಲೂ ನಮ್ಮ ಮಾತಿನಿಂದಲೂ ನಮ್ಮ ಕ್ರಿಯೆಯಿಂದಲೂ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಾಪಣೆಗಾಗಿ ಒಂದು ಕ್ಷಣ ದೇವರ ಸನ್ನಿಧಾನದಲ್ಲಿ ಮೌನವಾಗಿದ್ದು ಪಶ್ಚಾತ್ತಾಪದಿಂದ ಮೊಣಕಾಲು ಮಂಡಿ ಊರಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಪಾಪದ ಕುರಿತು ಹೀಗೆ ಹೇಳುತ್ತದೆ: ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಮುಂದಿನ ಪಾಪದ ಅರಿಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಪಶ್ಚಾತ್ತಾಪದಿಂದ ಅರಿಕೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ನಾವು ನಿನಗೂ ನಮ್ಮ ಸಭೆಗಳಿಗೂ ನಮ್ಮ ಕುಟುಂಬಗಳಿಗೂ ಮತ್ತು ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೆವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗ್ಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನು ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮಗೆ ಶುದ್ಧ ಹೃದಯವನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು, ನಿಷ್ಕಪಟವಾದ ನಂಬಿಕೆಯನ್ನು ದಯಪಾಲಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸಲು ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಸಹಾಯ ಮಾಡು. ಕುಗ್ಗಿದ ಮನಸ್ಸಿನಿಂದ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕಳೆದುಕೊಂಡಿದ್ದ ದೇವರ ಸಂಬಂಧವನ್ನು ಪುನಃ ಬಯಸುವವರೇ, ಪ್ರಭು ತಾನೇ ನಿಮಗೆ ಹೇಳುವ ದೇವರ ವಾಕ್ಯವನ್ನು ಕೇಳಿರಿ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು
ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ಆದರೆ ನ್ಯಾಯ ತೀರ್ಪಿನ ವಿಷಯದಲ್ಲಿ ನಂಬಿಕೆ ಇಲ್ಲದೆ ಪಾಪದ ಬಂಧನದಲ್ಲೇ ಇರುವವರಿಗೆ ದೇವರ ಮಾತು ಎಚ್ಚರಿಸುವುದೇನೆಂದರೆ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆಮೇನ್. ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರುವವರನ್ನು ಸ್ವೀಕರಿಸಿಕೊಳ್ಳುವಂಥ ತ್ರಿಯೇಕ ದೇವರಿಗೆ ನಾವು ಒಟ್ಟಾಗಿ ಸ್ತುತಿ ಸಲ್ಲಿಸೋಣ. ಕರುಣಾನಿಧಿಯಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ಪ್ರೀತಿಸಿ ನಮ್ಮನ್ನು ಆರಿಸಿ ತೆಗೆದುಕೊಂಡು ನಿನ್ನ ಮಗನ ಮೂಲಕ ನಮಗೆ ಬಿಡುಗಡೆ ನೀಡಿದ ವಿಮೋಚಕನು ನೀನು. ಸರ್ವರು ನಿನ್ನ ದೃಷ್ಟಿಕೋನದಲ್ಲಿ ಒಳ್ಳೆಯವರಾಗಲು ಆಜ್ಞೆಗಳನ್ನು ನಿಯಮಗಳನ್ನು ದಯಪಾಲಿಸಿದ ನ್ಯಾಯಾಧಿಪತಿಯು ಕ್ಷಮಾಮೂರ್ತಿಯೂ ಆದ ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ಪಾಪಿಗಳನ್ನು ಕ್ಷಮಿಸುವ ಅಧಿಕಾರವನ್ನು ದೇವರಿಂದ ಹೊಂದಿರುವ ದೇವಕುಮಾರನಾದ ಕ್ರಿಸ್ತನೇ, ನಮ್ಮ ಪಾಪಗಳ ನಿಮಿತ್ತ ನಿನ್ನನ್ನೇ ಸಮರ್ಪಿಸಿಕೊಂಡ ತ್ಯಾಗದ ಮೂರ್ತಿಯು ನೀನು. ಪಶ್ಚಾತ್ತಾಪದ ಮೂಲಕ ಪರಿಶುದ್ಧರನ್ನಾಗಿ ಮಾಡಿ ನಮ್ಮನ್ನು ದೇವರ ಸಮೀಪಕ್ಕೆ ಸೇರಿಸುವ ಮಾರ್ಗವು ಸತ್ಯವೂ ಜೀವವೂ ಆಗಿರುವಾತನಾದ ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ಪಾಪಿಗಳಿಗೆ ಪಾಪದ ಅರಿವನ್ನು ಹುಟ್ಟಿಸುವ ಪವಿತ್ರಾತ್ಮನೇ, ನಾವು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಅನ್ಯೂನತೆಯಲ್ಲಿ ಜೀವಿಸಲು ಸಹಾಯ ಮಾಡುವ ಚೈತನ್ಯ ಸ್ವರೂಪನಾದ ದೇವರು ನಿನ್ನನ್ನು ಸಭೆಯಾಗಿ ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿಸುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನಿಗೆ ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೇನ್. ದೇವರು ನಮ್ಮ ಆತ್ಮಿಕ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದವನ್ನು ನೆನಪು ಮಾಡಿಕೊಂಡು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ ದಾವೀದನ ಪ್ರಾರ್ಥನೆಯಂತೆ ದೇವರೇ, ತಾಯಿಯ ಗರ್ಭದಿಂದ ಹಿಡಿದು ಈ ಸಮಯದವರೆಗೂ ನೀನು ತೋರಿಸಿದ ಎಲ್ಲ ರೀತಿಯ ಸಹಾಯ, ಕೃಪೆ, ಪ್ರೀತಿ, ಕರುಣೆ, ದಯೆ ಮತ್ತು ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪಶ್ಚಾತ್ತಾಪ ಎಂಬ ಮಾರ್ಗದ ಮೂಲಕ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಮಾರಕ ರೋಗದಿಂದ ತಪ್ಪಿಸಿ ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಜೀವನವನ್ನು ಎಲ್ಲ ರೀತಿಯ ನಾಶದಿಂದ ತಪ್ಪಿಸೋದಕ್ಕಾಗಿ ಸ್ತೋತ್ರ. ಕಷ್ಟ, ಕಣ್ಣೀರು, ದುಃಖ, ಮರಣದ ಭಯ ಮತ್ತು ಆರ್ಥಿಕ ಸಂಕಷ್ಟಗಳಿಂದ ದುಃಖ ತುಂಬಿದ ಲೋಕದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಪ್ರೀತಿ, ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ಶ್ರೇಷ್ಠ ವರಗಳಿಂದ ನಮ್ಮ ಆಶಯಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ. ಮಾನವರಾದ ನಾವು ನಮ್ಮ ಬಲಹೀನತೆಗಳಿಂದ ಪದೇ ಪದೇ ದಾರಿ ತಪ್ಪಿ ಅಪರಾಧಗಳನ್ನು ಮಾಡುತ್ತಾ ಬಂದರೂ ನಮ್ಮ ಅಪರಾಧಗಳಿಗೆ ಸರಿಯಾಗಿ ಶಿಕ್ಷಿಸದೆ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸದೆ, ನಿರಂತರವೂ ಪ್ರೀತಿಸುತ್ತಾ ನಮಗಾಗಿ ನಿತ್ಯ ಜೀವದ ನಿರೀಕ್ಷೆಯನ್ನಿಟ್ಟಿರುವುದಕ್ಕಾಗಿ ಮನಪೂರ್ವಕವಾಗಿ ಸ್ತೋತ್ರವನ್ನು ಅರ್ಪಿಸುತ್ತೇವೆ. ದೇವ, ಮತ್ತೊಂದು ಆವರ್ತಿ ನಮ್ಮ ಆತ್ಮಿಕ ಜೀವಿತವನ್ನು ಪರೀಕ್ಷಿಸಿ ಪಶ್ಚಾತ್ತಾಪದಿಂದ ನಿನ್ನ ಕಡೆಗೆ ತಿರುಗಿಕೊಂಡು ಜೀವಿಸಲು ನಮ್ಮೆಲ್ಲರಿಗೂ ಪ್ರಾರ್ಥನಾ ಜೀವಿತದಲ್ಲಿ ಬಲ ಹೊಂದಿ
ವಾಕ್ಯದ ಜೀವಿತದಲ್ಲಿ ದೃಢವಾಗಿ ನಿಂತು ಶೋಧನೆಗೆ ಒಳಗಾಗದಂತೆ ಪರಿಶುದ್ಧಾತ್ಮನ ಬಲದಿಂದ ನಮ್ಮ ಸಭೆಗಳನ್ನು ಕಾಪಾಡಿ ಮುನ್ನಡೆಸೆಂದು ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ. ಪರಲೋಕದ ತಂದೆಯೇ, ಆಮೇನ್. ಪಶ್ಚಾತ್ತಾಪದ ಭಾನುವಾರದ ಆರಾಧನೆಗಾಗಿ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಭಾಗವು ಅರಣ್ಯಕಾಂಡ 21ನೇ ಅಧ್ಯಾಯ ವಚನ 1-9 ದೇವರ ವಾಕ್ಯವನ್ನು ಆಲಿಸೋಣ. ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿದ್ದ ಕಾನಾನ್ಯದ ಅರಾದ್ ಪಟ್ಟಣದ ಅರಸನು ಹತಾರಿಮ್ ಮಾರ್ಗವಾಗಿ ಇಸ್ರಾಯೇಲರು ಬರುತ್ತಾರೆಂಬ ವರ್ತಮಾನವನ್ನು ಕೇಳಿದಾಗ ಅವನು ಅವರ ಮೇಲೆ ಯುದ್ಧ ಮಾಡಿ ಕೆಲವರನ್ನು ಸೆರೆ ಹಿಡಿದನು. ಇಸ್ರಾಯೇಲೆಲ್ಲರೂ ಯೆಹೋವನಿಗೆ ಅರಿಕೆಯನ್ನು ಮಾಡಿಕೊಂಡು, ನಾವು ಈ ಜನವನ್ನು ಜಯಿಸುವಂತೆ ನೀನು ಅನುಗ್ರಹಿಸಿದರೆ ನಾವು ಅವರ ಗ್ರಾಮಗಳನ್ನು ಪೂರ್ಣವಾಗಿ ಹಾಳು ಮಾಡಿ ಯೆಹೋವನಿಗಾಗಿಯೇ ಬಿಟ್ಟು ಬಿಡುತ್ತೇವೆ ಅಂದರು. ಯೆಹೋವನು ಆ ಪ್ರಾರ್ಥನೆಯನ್ನು ಕೇಳಿ ಇಸ್ರಾಯೇಲರು ಆ ಕಾನಾನ್ಯರನ್ನು ಜಯಿಸುವಂತೆ ಮಾಡಲಾಗಿ ಅವರು ಆ ಜನರನ್ನು ಅವರ ಗ್ರಾಮಗಳನ್ನು ನಿಶೇಷವಾಗಿ ನಾಶ ಮಾಡಿಬಿಟ್ಟರು. ಆದ್ದರಿಂದ ಆ ಪ್ರದೇಶಕ್ಕೆ ಹೋರ್ಮಾ ಎಂದು ಹೆಸರಾಯಿತು. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ಆದ್ದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಎಂಬುದೇ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್.
ದೇವರ ವಾಕ್ಯಕ್ಕೆ ನಮ್ಮ ಹೃದಯವನ್ನು ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ನಮ್ಮ UBM ಸಭೆಯ ಯುವಜನರು ನಮ್ಮನ್ನು ವಿಶೇಷವಾದ ಸಂಗೀತದಲ್ಲೇ ನಡೆಸಲಿರುವರು. ಯೇಸು ಸ್ವಾಮಿ ನಮಗೆ ಕೊಟ್ಟ ವಾಗ್ದಾನದ ಪ್ರಕಾರ ಯೋಹಾನ 14:3 ತಿಳಿಸಿದಂತೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಈ ಹಾಡಿನ ಮೂಲಕ ಈ ವಾಗ್ದಾನವನ್ನು ನೆನೆಸಿಕೊಳ್ಳೋಣ. ತಾನೇ ಮುಂದೆ ಹೋಗಿರುವ, ಶೀಘ್ರ ಬಂದು ನನ್ನನ್ನು ಒಯ್ಯುವ, ನನ್ನ ಯೇಸುವಿನೊಡನೆಯೇ ನಿತ್ಯವೂ ಜೀವಿಸ ಸ್ತೋತ್ರ ಗೀತೆಯ ಹಾಡುವೆವು. ಸರ್ವದೂತ ಸೈನ್ಯದೊಡನೆ ಎಲ್ಲ ಪಾದ ಜನರೊಂದಿಗೆ ನನ್ನ ಕರ್ತನದೇಸುವಿನ ಸಿಂಹಾಸನಕ್ಕೆ ರಾಗುವೆನು. ಜಯವು ಜಯವು ಕುರಿಮರಿಯು ಜಯಿಸಿರುವುದು, ಸ್ತೋತ್ರವು ನೀತಿ ರಾಜನು ಆಳುವನು. ಅಲ್ಲಿ ಎಂದು ಕಣ್ಣೀರಿರದು, ದಾಹ ಹಸಿವು ಇನ್ನಿರದು, ಚಿಂತೆ ದುಃಖವ ಕಾಣಲೇ ಎಲ್ಲ ಸಂತೋಷ ಸಂತೋಷವೇ. ಅಲ್ಲಿ ಭದ್ರವೇ, ವೈರಿ ಹಿಂಸೆಯು ಎನ್ನಿರದು. ಬೆಳಕು ಎಂದೆಂದು ನನ್ನ ಸುತ್ತಲೂ ಇರುವುದು. ಅಲ್ಲಿ ಭದ್ರವೇ, ವೈರಿ ಹಿಂಸೆಯು ಇನ್ನಿರದು. ಬೆಳಕು ಎಂದೆಂದು ನನ್ನ ಸುತ್ತಲೂ ಇರುವುದು, ನನ್ನ ಸುತ್ತಲೂ ಇರುವುದು. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 31ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಂತಾರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ನಿಜವಾಗಿ ನಮ್ಮ ಪಾಪ ಪರಿಹಾರವನ್ನು ನೀಗಿಸಲು ಆತನು ನಮ್ಮ ಜೀವನದಲ್ಲಿ ಬಂದಿದ್ದಾನೆ. ಈ ಸಂಗೀತಗಾರನು ಕೂಡ ನಾವಾತನನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತೇವೆ ಆತನು ವರ್ಣಿಸುತ್ತಾನೆ. ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಏರಿಸುವಾತನು ಆತನು ಒಬ್ಬನೇ. ಬನ್ನಿರಿ ಈ ಸಂಗೀತವನ್ನು ಹಾಡೋಣ. ನನ್ನೇ ಪ್ರೀತಿಸುವೆ, ನಾನೀ ನನ್ನೇ ಪ್ರೀತಿಸುವೆ, ನಾನೀ ನನ್ನೇ ಪ್ರೀತಿಸುವೆ. ಹಿಂತಿರುಗೇನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು
ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗಿನು ನಾನೀನನ್ನೇ ಆರಾಧಿಸುವೆ, ನಾನೀನನ್ನೇ ಆರಾಧಿಸುವೆ, ನಾನೀನನ್ನೇ ಆರಾಧಿಸುವೆ. ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾನೀನನ್ನೇ ಸೇವಿಸುವೆ, ನಾನೀನನ್ನೇ ಸೇವಿಸುವೆ, ನಾನೀನನ್ನೇ ಸೇವಿಸುವೆ. ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ ಸನ್ನಿಧಿಯು ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ವಾರ್ಷಿಕ ಪಶ್ಚಾತ್ತಾಪದ ಆರಾಧನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ವಾರ್ಷಿಕ ಪಶ್ಚಾತ್ತಾಪದ ಆರಾಧನೆಯ ಮಹತ್ವವೇನು? ಏಕೆ ಈ ಸಂಪ್ರದಾಯ? ಸ್ವಾಭಾವಿಕವಾಗಿ ಆಲೋಚಿಸಿದರೆ ಪ್ರತಿದಿನವೂ ಪಶ್ಚಾತ್ತಾಪದ ಅಗತ್ಯತೆ ಇದೆ. ಏಕೆಂದರೆ ಮಾನವನು ಯಾವಾಗಲೂ ಎಡುತ್ತಲೇ ಇರುತ್ತಾನೆ. ಅದು ತಪ್ಪು ಎಂಬುವ ಅರಿವಿದ್ದರೂ ತಪ್ಪು ಮಾಡುವುದು ಸಹಜ ಪ್ರವೃತ್ತಿಯಾಗಿದೆ. ಎಚ್ಚೆತ್ತುಕೊಂಡಾಗ ತನ್ನ ತಪ್ಪನ್ನು ಅರಿವನ್ನು ಸರಿಪಡಿಸುವುದಕ್ಕೆ ಮನಸ್ಸು ಮಾಡುತ್ತಾನೆ. ಪಶ್ಚಾತ್ತಾಪವೆಂಬುದು ಮನುಷ್ಯನು ತನ್ನ ಸ್ವಾರ್ಥ ಹೆಮ್ಮೆಯಿಂದ ಉಂಟಾಗುವ ತಪ್ಪುಗಳನ್ನು ಸರಿಪಡಿಸಿ ದೇವರ ಮತ್ತು ಮಾನವರ ಸಂಬಂಧಗಳನ್ನು ಸರಿಪಡಿಸಿಕೊಂಡು ಮುಂದೆ ಸಾಗುವುದು. ಇದಲ್ಲದೆ ತನ್ನ ಕ್ರೈಸ್ತ ಜೀವನದಲ್ಲಿ ಆ ಮೂಲಕ ಮುಂದೆ ಸಾಗುತ್ತಾ ಪುನಃ ಮಾಡಿದ ತಪ್ಪನ್ನು ಮಾಡದೆ ಮಾನವ ಮತ್ತು ದೇವರ ಸಂಬಂಧಗಳನ್ನು ನವೀಕರಿಸಿ ವಿಶ್ವಾಸದಲ್ಲಿ ಬೆಳೆಯುತ್ತಾ ಪರಿಪಕ್ವತೆಗೆ ಮುಂದೆ ಸಾಗುವುದು ಸಹಾಯ ಮಾಡುವಂತಹದ್ದು ಪಶ್ಚಾತ್ತಾಪ. ಈ ಉದ್ದೇಶಕ್ಕಾಗಿ ಈ ಆಚರಣೆಯನ್ನು ನಮ್ಮ ಹಿರಿಯರು ಸಭಾ ಜೀವನದಲ್ಲಿ ಸೇರಿಸಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಸಂಬಂಧವಾಗಿ ಒಂದು ವಾರ ವಾರ್ಷಿಕ ಪಶ್ಚಾತ್ತಾಪದ ವಾರವನ್ನಾಗಿ ಆಚರಿಸಿ ಆ ವಾರದಲ್ಲಿ ಭಕ್ತಿ ಸಂಜೀವನ ಕೂಟಗಳು ಇನ್ನಿತರ ಚಟುವಟಿಕೆಗಳನ್ನು ಮಾಡಿ
ವಾರ್ಷಿಕ ಪಶ್ಚಾತ್ತಾಪ ದಿನದಲ್ಲಿ ಸಭೆಯಾಗಿ ಸೇರಿ ಬಂದು ದೇವರನ್ನು ಆರಾಧಿಸಿ ಕರ್ತನ ಪವಿತ್ರ ಭೋಜನದಲ್ಲಿ ಪಾಲು ಹೊಂದುವುದರ ಮೂಲಕ ಯೇಸುವಿನ ಕೃಪೆಯಿಂದ ನಮಗೆ ದೊರೆತ ಪಾಪ ಪರಿಹಾರದ ಖಚಿತತೆ, ಪರಲೋಕ ರಾಜ್ಯದ ಬಾಧ್ಯತೆ, ಅದರ ನಿಶ್ಚಯತ್ವದ ಗುರುತಾಗಿ ಮತ್ತು ನಮ್ಮ ಜತೆ ಮಾನವರೊಂದಿಗಿನ ಸಂಬಂಧಗಳನ್ನು ನವೀಕರಣಕ್ಕೆ ಸಂಕೇತವಾಗಿ ಈ ಪವಿತ್ರ ಭೋಜನದಲ್ಲಿ ಭಾಗಿಗಳಾಗುತ್ತಿದ್ದೆವು. ಇಂಥ ಒಂದು ಭಾಗ್ಯಕರವಾದಂಥ ಸಂಗತಿ ನಮ್ಮ ಸಭಾ ಸಂಪ್ರದಾಯದಲ್ಲಿರುವುದಕ್ಕಾಗಿ ನಾವು ಹೆಚ್ಚಳ ಪಡಲೇಬೇಕು. ಹೇಗಿದ್ದರೂ ಕೂಡ ಈ ದಿನಕ್ಕೆ ನೇಮಕವಾಗಿರುವಂಥ, ನಮ್ಮ ಧ್ಯಾನಕ್ಕೆ ನೇಮಕವಾಗಿರುವಂಥ ಪರಿಚಿತ ಭಾಗ ಅದು ಅರಣ್ಯಕಾಂಡ ಪುಸ್ತಕದ 21ನೇ ಅಧ್ಯಾಯದ 4ನೇ ವಚನದಿಂದ 9 ವಚನಗಳು. ಧ್ಯಾನಿಸಬೇಕಾದಂಥ ಮುಖ್ಯ ಪ್ರಸ್ತಾಪ ಅದು ಹೀಲಿಂಗ್ ಕಾಲ್ ಟು ರಿಪೆಂಟೆನ್ಸ್, ಸ್ವಸ್ಥತೆಗೆ ಪಶ್ಚಾತ್ತಾಪದ ಕರೆ. ಈ ಭಾಗವನ್ನು ಧ್ಯಾನ ಮಾಡುವ ಮುನ್ನ ಒಂದು ಕ್ಷಣ ಮೌನವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರಭುವಾದ ದೇವರೇ, ನಿನ್ನ ಸಾನ್ನಿಧ್ಯ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. ನೀನು ನಮಗಾಗಿ ಬರೆಯಿಸಿಕೊಟ್ಟಿರುವ ಸತ್ಯವೇದಕ್ಕಾಗಿ ಸ್ತೋತ್ರ. ನಮಗೆ ನೀನು ದಯಪಾಲಿಸಿದ ಎಲ್ಲ ಕೃಪಾ ಸಾಧನೆಗಳಿಗಾಗಿ ಸ್ತೋತ್ರ. ಪ್ರಭುವೇ, ಈಗಲೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಂದಿಗೆ ಮಾತನಾಡು. ನಿನ್ನ ಸ್ವರವನ್ನು ಗುರುತಿಸಲು ಸಹಾಯಿಸು. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮೆಲ್ಲರ ಧ್ಯಾನ ಅದು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನೇ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನಕ್ಕಿರುವಂಥ ಭಾಗ ಈಗಾಗಲೇ ನಾವು ಓದಿ ಆಗಿದೆ. ಮತ್ತೊಂದು ಸಾರಿ ಆ ಒಂದು ಭಾಗವನ್ನು ಓದುವುದಕ್ಕೆ ಇಷ್ಟಪಡ್ತೇನೆ. ಅರಣ್ಯಕಾಂಡ 21ನೇ ಅಧ್ಯಾಯದ 9ನೇ ವಚನವನ್ನು ಮತ್ತೊಂದು ಸಾರಿ ಓದ್ತೇನೆ. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಎಂಬುವಂಥದ್ದು. ಯಾರೆಲ್ಲ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲ ಬದುಕಿಕೊಂಡರು ಎಂಬುವಂಥದ್ದು. ನಡೆದ ಘಟನೆ ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ಹೇಗಿದ್ದರೂ ಕೂಡ ಮತ್ತೊಂದು ಸಾರಿ ಇಲ್ಲಿರುವಂಥ ಘಟನೆಯನ್ನು ನಾವು ಧ್ಯಾನ ಮಾಡೋಣ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ ಮೇಲೆ ಕೆಂಪು ಸಮುದ್ರದ ಮಾರ್ಗವಾಗಿ ಅದನ್ನು ದಾಟಿ ಆಮೇಲೆ ಅರಣ್ಯ ಮಾರ್ಗವಾಗಿ ವಾಗ್ದಾನ ದೇಶಕ್ಕೆ ಪ್ರಯಾಣ ಮಾಡುತ್ತಿರುವಾಗ ಅವರ ಬದುಕಿನಲ್ಲಿ ನಡೆದಂಥ ಒಂದು ಘಟನೆ ಅದು ನಮ್ಮ ಧ್ಯಾನಕ್ಕೆ ಇರುವಂಥ ಮುಖ್ಯ ಪ್ರಸ್ತಾಪ. ಇಲ್ಲಿರುವಂಥ ಒಂದು ಘಟನೆಯನ್ನು ನಮ್ಮ ಧ್ಯಾನಕ್ಕೆ ತಗೊಂಡಿದ್ದೇ ಆದರೆ ನಾವಿಲ್ಲಿ ನೋಡಬಹುದಾದಂಥ 3 ಸಂಗತಿಗಳಿವೆ. ಹಿಯರ್ ವಿ ಸಿ ದ 3 ಸ್ಟೋರೀಸ್. ದ ಫಸ್ಟ್ ಸ್ಟೋರಿ ವಾಟ್ ವಿ ಸಿ ಹಿಯರ್ ಈಸ್ ದ ಸ್ಟೋರಿ ಆಫ್ ಸಿನ್. ದ ನೇಷನ್ ರಿಬಲ್ಡ್ ಅಗೇನ್ಸ್ಟ್ ಗಾಡ್. ಇಲ್ಲಿರುವಂಥ ಮೊದಲನೆಯ ಕಥೆ ಇಲ್ಲವೇ ಭಾಗ ಅದು ಪಾಪಕ್ಕೆ ಸಂಬಂಧಪಟ್ಟದ್ದು, ಅಥವಾ ಇಡೀ ದೇಶ ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದಂಥ ಒಂದು ಪಾಠ ಇಲ್ಲಿ ಅದೇ. ಇಸ್ರಾಯೇಲರು ಅರಣ್ಯ ಪ್ರಯಾಣ ಮುಂದುವರಿಯುವಾಗ ಅವರು ಆರಾದ್ ಪಟ್ಟಣದ ಅರಸನನ್ನು ಸೋಲಿಸಿದ್ದಾರೆ. ಹೋರ್ ಬೆಟ್ಟದಿಂದ ಈಗ ಯೋಧ್ಯಮರ ದೇಶವನ್ನು ಸುತ್ತಿಕೊಂಡು ಪ್ರಯಾಣ ಮಾಡುವಂಥ ಒಂದು ಕಾಲ. ಆ ಸಂದರ್ಭದಲ್ಲಿ ಇಸ್ರಾಯೇಲರು ಮಾಡಿದಂಥ ಒಂದು ಕಾರ್ಯ ಏನಂದರೆ, ಒಂದು ವೇಳೆ ದೇಹ ಆಲಸ್ಯ ಇರಬಹುದು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಹೇಗಿದ್ದರೂ ಕೂಡ ಇಸ್ರಾಯೇಲರು ದೇವರಿಗೂ ಇನ್ನು ಮೋಶೆಯ ವಿರುದ್ಧವಾಗಿ ಮಾತಾಡುವುದನ್ನು ನಾವಿಲ್ಲಿ ನೋಡ್ತೇವೆ. ದೇವರು ಇಸ್ರಾಯೇಲರನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ದಾನೆ. ಅರಣ್ಯದಲ್ಲಿ ಅವರಿಗೆ ಬೇಕಾದಂಥ ಆಹಾರವನ್ನು, ಮನ್ನವನ್ನು ಕೊಟ್ಟಿದ್ದಾನೆ. ಆದರೆ ಈಗ ಅವೆಲ್ಲವುಗಳು ಕೂಡ ಅದು ಬೇರೆ ರೀತಿಯಾಗಿದೆ. ದೇವರು ಕೊಟ್ಟಂಥ ಆಹಾರ ಅದು ನಿಸ್ಸಾರವಾಯಿತು. ದೇವರು ನಡೆಸಿದಂಥ ರೀತಿಯ ಮೇಲೆ ಈಗ ಅವರಿಗೆ ಅಪನಂಬಿಕೆ ಬಂದಿದೆ. ಹಾಗಾಗಿ ಜನರು ಮೋಶೆ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ. ಅಲ್ಲಿ ಅವರು ಮಾಡಿದಂಥ ಆ ಗುಣಗಿಟ್ಟಿಗೆ ಪಾಪ, ಆ ಪಾಪಕ್ಕೆ ಒಂದು ಶಿಕ್ಷೆ ಇದೆ. ಪಾಪ ಅದಕ್ಕೆ ದಂಡನೆ ಎಂಬುವಂಥದ್ದು ಯಾವಾಗಲೂ ಕಾನೂನು ಪ್ರಕಾರ ಇರುವಂಥದ್ದೇ. ಇಲ್ಲಿ ಕೂಡ ಇಸ್ರಾಯೇಲರು ದಂಗೆ ಎದ್ದುದರಿಂದ, ಗುಣಿಗೆ ಕೊಟ್ಟಿದ್ದರಿಂದ ಮತ್ತು ವಿರೋಧವಾಗಿ ಪಾಪ ಮಾಡಿದ್ದರಿಂದ ಅವರಿಗೆ ಆ ಶಿಕ್ಷೆ ಬಂತು. ಆ ಶಿಕ್ಷೆ ಯಾವುದೆಂದರೆ ವಿಷ ಸರ್ಪಗಳನ್ನು ಮೂಲಕವಾಗಿ ಜನರನ್ನು ಕಚ್ಚಿಸುವಂಥದ್ದೇ. ಆ ಸರ್ಪಗಳು ಬಂದವು,
ಅವರನ್ನು ಕಚ್ಚುವಂಥದ್ದು, ಅನೇಕರು ಅಲ್ಲಿ ಸತ್ತು ಹೋಗುವಂಥ ಕಾರ್ಯವನ್ನು ಇಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಪಾಪ, ಅದರ ಪರಿಣಾಮ ಶಿಕ್ಷೆ ಎಂಬುವಂಥ ವಿಚಾರ ಇಲ್ಲಿ ಅದೇ. ಆದರೆ ಎರಡನೇ ಕಥೆಯನ್ನು ನಾವಿಲ್ಲಿ ನೋಡುವಂಥದ್ದು ಅದು ರಿಡೀಮ್ ಸ್ಟೋರಿ, ಬಿಡುಗಡೆಯ ಇಲ್ಲಿ ಪರಿಹಾರಕ್ಕೆ ನಡೆಯಬೇಕಾದಂಥ ಒಂದು ವಿಚಾರ. ಆ ಸ್ಟೋರಿ ದೇವರ ಕೃಪೆಯನ್ನು ಆಶ್ರಯಿಸುವಂಥದ್ದು. ಹಾಗಾಗಿ ಅದೇ ಇಸ್ರಾಯೇಲರು ತಾವು ಮಾಡಿದ ವಿಚಾರ ತಪ್ಪು ಎಂಬುದಾಗಿ ತಿಳ್ಕೊಂಡಾಗ ಈಗ ತಿರುಗಿ ಆ ಮೋಶೆಯ ಬಳಿಗೆ ಬಂದು ಸಹಾಯವನ್ನು ಅವರು ಬಯಸ್ತಾರೆ. ಇಸ್ರಾಯೇಲರ ತಿರುಗಿ ಆ ಸಂಧಾನ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಅವರು ಬರ್ತಾರೆ. ತಾವು ದೋಷಿಗಳು ಎಂಬುದಾಗಿ ಒಪ್ಪಿಕೊಳ್ತಾರೆ. ಮೋಶೆಯ ಬಳಿ ಬಂದು ಈ ಸರ್ಪಗಳಿಂದ ನಮಗೆ ವಿಮೋಚನೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತಾರೆ. ಅವರು ಬೇಡುವಂಥ ಒಂದು ಪ್ರಾರ್ಥನೆ ಯಾವುದಂದರೆ, ಈ ಸರ್ಪಗಳಿಂದ ಆ ಸರ್ಪಗಳು ತೊಲಗಿ ಹೋಗಲಿ ಎಂಬುವಂಥದ್ದೇ. ಕ್ಷಮೆಗಾಗಿ ಮೋಶೆಯನ್ನು ಆಶ್ರಯಿಸಿದರು. ಆದರೆ ದೇವರು ಅವರಿಗೆ ಜೀವಿಸುವ ಮಾರ್ಗವನ್ನು ತೋರಿಸಿದ್ದಾನೆ. ಅಲ್ಲಿರುವಂಥ ವಿಚಾರ ಯಾವುದಂದರೆ, ಪರಿಹಾರದ ಮಾರ್ಗ ದೇವರ ಕೃಪೆಯಿಂದ ಆ ಮಾರ್ಗ ಈಗ ದೇವರ ತಾನೇ ಸಿದ್ಧಪಡಿಸಿ ಈಗ ಮೋಶೆಯ ಮೂಲಕವಾಗಿ ಪ್ರಕಟಿಸುವುದನ್ನು ಅಲ್ಲಿ ನೋಡ್ತೇವೆ. ಅವರು ಬೇಡುವಂತಹದ್ದು ಸರ್ಪಗಳು ಅಲ್ಲಿಂದ ತೊಲಗಿ ಹೋಗಬೇಕು, ಆ ಸರ್ಪಗಳಿಂದ ಅವರಿಗೆ ವಿಮೋಚನೆ ಸಿಗಬೇಕು, ಸಾಯುವಂತಹದ್ದು ಕಡಿಮೆ ಆಗಬೇಕು ಎಂಬುವಂಥ ಆಶೆ, ಉಪದ್ರವದಿಂದ ಸುರಕ್ಷತೆಗಾಗಿ ಅವರು ಬಯಸ್ತಾರೆ. ದೇವರು ಮಾರ್ಗ ಸಿದ್ಧ ಮಾಡಿದ, ಆ ಮಾರ್ಗವನ್ನು ಮೋಶೆಯ ಮೂಲಕವಾಗಿ ಕೊಟ್ಟ. ಆದರೆ ಅಲ್ಲೊಂದು ಷರ್ತ ಇದೆ ಎಂಬುದನ್ನು ಕೂಡ ಗಮನಿಸಬೇಕು. ಇನ್ನು ಅಲ್ಲಿರುವಂಥ ಮೂರನೆಯ ಭಾಗ, ಆ ಕಥೆಯಲ್ಲಿರುವಂಥ ಮೂರನೇ ಭಾಗ ದ ಸ್ಟೋರಿ ಆಫ್ ಫೇತ್, ವಿಶ್ವಾಸದ ಒಂದು ವಿಚಾರ. ವಿಶ್ವಾಸದ ಆ ನೋಟ ಅಲ್ಲಿಯದೆ, ಲುಕ್ ಬೈ ಫೇತ್, ವಿಶ್ವಾಸದ ಮೂಲಕವಾಗಿ ನೋಡುವಂತಹದ್ದು. ಪಾಪವಂತೂ ಪಾಪದ ಪರಿಣಾಮ ಶಿಕ್ಷೆ, ಆದರೆ ಶಿಕ್ಷೆಗೆ ಪರಿಹಾರವನ್ನು ಕೂಡ ದೇವರು ತಾನೇ ಅಲ್ಲಿ ತೋರಿಸಿದ. ಆದರೆ ಅಲ್ಲೊಂದು ಷರ್ತ ಇದೆ ಎಂಬುದನ್ನು ಗಮನಿಸಬೇಕು. ಆ ಷರ್ತ, ಆ ಕಂಡೀಷನ್ ಯಾವುದು ಅಂದರೆ ಬೈ ಫೇತ್, ಲುಕ್ ಬೈ ಫೇತ್, ವಿಶ್ವಾಸದ ಮೂಲಕವಾಗಿ ನೋಡುವಂಥದ್ದು. ಆ ಕಾರ್ಯ ಹೇಗೆ? ದೇವರು ಕೊಟ್ಟಂಥ ಸಲಹೆ, ಪರಿಹಾರದ ಮಾರ್ಗ, ತಾಮ್ರದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸಂಬಂಧವನ್ನು ನಿಲ್ಲಿಸಿ ಅದರ ಮೇಲೆ ಈ ಆಕಾರವನ್ನು ಇಡುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ಯಾರು ಲಕ್ಷ್ಯವಿಟ್ಟು ಆ ತಾಮ್ರದ ಸರ್ಪವನ್ನು ನೋಡುತ್ತಾರೋ ಅವರು ಬದುಕಿಕೊಳ್ಳುವರು. ವಾಟ್ ಇಸ್ ದ ಕಂಡೀಷನ್? ಒನ್ ಹೂ ಲುಕ್ಸ್ ಇನ್ ಫೇತ್, ವಿಶ್ವಾಸ ಮೂಲಕವಾಗಿ ನೋಡುವವರು, ಲಕ್ಷ್ಯವಿಟ್ಟು ನೋಡತಕ್ಕದ್ದು. ಆಮೇಲೆ ಆ ನೋಡಿದವರು ಜೀವಿಸ್ತಾರೆ ಎಂಬುದೇ ಇಲ್ಲಿರುವಂಥ ಒಂದು ಸತ್ಯ. ಇಲ್ಲಿರುವಂಥ ಒಂದು ವಿಚಾರ ಯಾವುದಂದರೆ, ದೈಹಿಕವಾದಂಥ ಒಂದು ಜೀವನ, ಮರಣದಿಂದ ಪಾರಾಗುವಂತಹದ್ದು, ಜೀವಿಸುವುದಕ್ಕೆ ಒಂದು ಮಾರ್ಗ. ಆ ಜೀವಿಸುವ ಮಾರ್ಗ ಯಾವುದು? ವಿಶ್ವಾಸವೇ ಆಧಾರ ಅದಕ್ಕೆ ಎಂಬುವಂಥ ಕಥೆಯನ್ನು ನಾವಿಲ್ಲಿ ನೋಡ್ತೇವೆ. ಇದು ಹಳೆ ಒಡಂಬಡಿಕೆಯಲ್ಲಿರುವಂಥ ಒಂದು ಘಟನೆ. ಹಾಗಾಗಿ ಆ ಸಮಸ್ಯೆಯಲ್ಲಿ ಬಂತು. ತರುವಾಯ ಆ ಸರ್ಪವನ್ನು, ಆಕಾರವನ್ನು ನೋಡಿದ್ದಾರೆ, ಅವರು ಬದುಕಿಕೊಂಡಿದ್ದಾರೆ. ಅದು ಹಳೆ ಒಡಂಬಡಿಕೆ ಕಥೆಯಾದರೆ, ಈಗ ಹೊಸ ಒಡಂಬಡಿಕೆಯಲ್ಲಿ ಅದೇ ಭಾಗವನ್ನು ಯೇಸು ನಿಕೋದೇಮನೊಂದಿಗೆ ಮಾತನಾಡುವಾಗ ಇದನ್ನು ಉಲ್ಲೇಖಿಸ್ತಾನೆ. ಜನರು ಜೀವದಿಂದ ಉಳಿಯಲು ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಮೇಲೆ ಎತ್ತಲ್ಪಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು ಎಂದು ಯೇಸು ಹೇಳಿದ್ದನ್ನು ನಿಕೋದೇಮನಿಗೆ ಹೇಳುವುದನ್ನು ನಾವು ಯೋಹಾನ ಸುವಾರ್ತೆಯಲ್ಲಿ ಓದ್ತೇವೆ. ಲೆಟ್ ಅಸ್ ಕಂಪೇರ್ ದೀಸ್ ಟು ಇನ್ಸಿಡೆಂಟ್ಸ್. ಎರಡು ವಿಚಾರಗಳನ್ನು ನಮ್ಮ ಮನಸ್ಸಿಟ್ಟುಕೊಂಡು ಧ್ಯಾನ ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿರುವಂಥ ಘಟನೆ, ಅದು ನೋಡುವುದರ ಮೂಲಕವಾಗಿ ಜೀವದಿಂದ ಬದುಕುವಂಥದ್ದು. ಈಗ ಹೊಸ ಒಡಂಬಡಿಕೆಯಲ್ಲಿರುವಂಥ ಈ ಘಟನೆ, ಯೇಸು ಆ ಧ್ವಜಸ್ತಂಭದ ಮೇಲೆ, ಅಂದರೆ ಶಿಲುಬೆಯ ಮೇಲೆ ಸಾಯುವಂಥ ಒಂದು ಕಾರ್ಯ ಆ ಯೇಸು ಸ್ವಾಮಿಗೆ ಬಂದದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಮರಣವನ್ನು ಆತನು ಮುಂತಿಳಿಸ್ತಿದ್ದಾನೆ. ಶಿಲುಬೆಯ ಮರಣ, ಶಿಲುಬೆಯ ಮೂಲಕವಾಗಿ ದೇವರು ಇಡೀ ಮಾನವರಿಗೆ ಆ ರಕ್ಷಣೆ ಮತ್ತು ನಂಬುವಂಥವರಿಗೆ ಮಾತ್ರ ಮರಣದಿಂದ ಬಿಡುಗಡೆಯ ಬಗ್ಗೆ ಇಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿರುವಂಥ ತಿರುಗಿ ಅದೇ ಮೂರು ಸಂಗತಿಗಳನ್ನು ಆಲೋಚನೆ ಮಾಡುವುದಾಗಿದ್ದರೆ, ದ ಕ್ರಾಸ್ ಡಿಸ್ಪ್ಲೇಸ್ ಗಾಡ್ಸ್ ಜಡ್ಜ್ಮೆಂಟ್ ಎಗೇನ್ಸ್ಟ್ ಸಿನ್. ಆ ಶಿಲುಬೆ ಎಂಬುದಾಗಿ ಹೇಳುವಂತಹದ್ದು ಪಾಪದ ಶಿಕ್ಷೆ, ಅದು ದೇವರ ತೀರ್ಪು ಎಂಬುವಂಥ ಘಟನೆ ಇಲ್ಲಿದೆ. ಚರಿತ್ರೆಯ ಒಂದು ದಿನದಲ್ಲಿ ಇದು ನಡೆದೇ ಹೋಯಿತು. ಯೇಸು ಹೇಳಿದಂಥ ಮಾತು ಅದು ಈಗ ನೆರವೇರಿ ಬಿಟ್ಟಿತು. ಚರಿತ್ರೆಯ ಒಂದು ದಿನದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಂಥ ಆ ಘಟನೆಯನ್ನು ನಾವೀಗ ನಮ್ಮ ನೆನಪಿಗೆ ತಂದುಕೊಳ್ಳತಕ್ಕದ್ದು. ಆ ಶಿಲುಬೆ ಅದು ಪಾಪದ ಶಿಕ್ಷೆ ಎಂಬುದನ್ನು, ದೇವರ ತೀರ್ಪು ಎಂಬುದನ್ನು ನಾವು ಗಮನಿಸ್ತೇವೆ.
ಆ ಪಾಪ ಯಾವುದು? ಆ ಪಾಪ ಪೌಲನು ಹೇಳಿದ ಹಾಗೆ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ಅಥವಾ ನೇರವಾಗಿ ಓದುವಂಥದ್ದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ದಂಗೆ ಎದ್ದಿದ್ದಾರೆ. ಆ ಪಾಪದ ಶಿಕ್ಷೆ ಮರಣ ಇಲ್ಲದೆ ಬೇರೆ ಇಲ್ಲ. ಅದು ದೇವರ ತೀರ್ಪು, ದೇವರು ಕೊಡುವಂಥ ಸರಿಯಾದ ತೀರ್ಪು, ದೇವರು ಕೊಡುವಂಥ ನ್ಯಾಯವಾದ ತೀರ್ಪು. ಯಾಕಂದರೆ ದೇವರು ನ್ಯಾಯದ ದೇವರಾಗಿದ್ದಾನೆ ಅಥವಾ ನೀತಿಯ ದೇವರಾಗಿದ್ದಾನೆ. ಯೇಸುವಿನ ಮರಣವನ್ನು ಗಮನಿಸಿದಾಗ ಅದು ಯೇಸುವಿನಲ್ಲಿ ಯಾವ ಪಾಪ ಕೂಡ ಇರಲಿಲ್ಲ. ಆದರೂ ಕೂಡ ಯೇಸುವನ್ನು ಪಾಪಿಯನ್ನಾಗಿ ಮಾಡಿದ್ದು. ಯಾವ ಸರ್ಪ ಅವರನ್ನು ಕಚ್ಚಿತೋ ಆ ಸರ್ಪದ ಗುರುತನ್ನು ಮೇಲೆ ಇಟ್ಟದ್ದು. ಆದರೆ ಇಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕುವುದರ ಮೂಲಕ ಆ ಪಾಪಕ್ಕೆ ಶಿಕ್ಷೆಯನ್ನು ಹೊಸ ಒಡಂಬಡಿಕೆ ಪ್ರಕಾರ ತಂದಿದ್ದರೂ ಕೂಡ ಯೇಸು ಪಾಪ ಇಲ್ಲದವನನ್ನು ಪಾಪಿಯನ್ನಾಗಿ ಮಾಡಿ ಅಥವಾ ಎಲ್ಲ ಲೋಕದ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡವನಾಗಿ ಆ ಶಿಲುಬೆಯಲ್ಲಿ ಸಾಯುವಂಥ ಆ ಕಾರ್ಯ ಅದು ಪಾಪಕ್ಕೆ ಬಂದಂಥ ಒಂದು ಶಿಕ್ಷೆ. ಹಾಗಾಗಿ ಯೇಸು ಆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಇನ್ ಅದರ್ ವರ್ಡ್ಸ್ ವಿ ಥಿಂಕ್ ಗಾಡ್ ಪೇಯ್ಡ್ ದಿ ಪೆನಾಲ್ಟಿ ಆಫ್ ದ ಸಿನ್. ಯೇಸು ಸ್ವಾಮಿ ಪಾಪಕ್ಕೆ ಸಂಬಂಧಪಟ್ಟಂಥ ಆ ಶಿಕ್ಷೆಯನ್ನು ಆತನು ಪೇ ಮಾಡಿದ್ದಾನೆ, ಆ ಪೆನಾಲ್ಟಿ ದಂಡವನ್ನು ಆತನು ಕೊಟ್ಟಿದ್ದಾನೆ ಎಂಬುದೇ. ಇನ್ನು ಅದೇ ಅರ್ಥದಲ್ಲಿ ಮುಂದೆ ಹೋಗೋದಾಗಿದ್ದರೆ ಆ ಕ್ರೂಜೆ ಎಂಬುದಾಗಿ ಹೇಳುವಂತಹದ್ದು ದೇವರ ಪ್ರೀತಿಯನ್ನು ಕೂಡ ಅದು ತೋರಿಸ್ತದೆ. ಒಂದೆಡೆಯಲ್ಲಿ ದೇವರ ತೀರ್ಪು, ಮತ್ತೊಂದೆಡೆಯಲ್ಲಿ ಅದೇ ಶಿಲುಬೆ ಅದು ದೇವರ ಅಮಿತವಾದಂಥ ಪ್ರೀತಿಯನ್ನು ತೋರಿಸುವಂತಹದ್ದು ಪಾಪಿಗಳಿಗೆ. ಹಾಗಾದರೆ ಪಾಪಿಗಳಿಗೆ ಅಲ್ಲಿ ನಾವು ಗಮನಿಸುವಂತಹದ್ದು ದೇವರ ಪ್ರೀತಿ ಆ ಶಿಲುಬೆಯಲ್ಲಿ ಕಂಡು ಬರ್ತದೆ. ಇನ್ನು ಅದೇ ಶಿಲುಬೆ ತಿರುಗಿ ದೇವರ ಪ್ರೀತಿಯ ಮೂಲಕ ಮನುಷ್ಯನಿಗೆ ರಕ್ಷಣೆಯನ್ನು ಕೂಡ ಯೇಸು ಸ್ವಾಮಿ ಆತನು ತಂದು ಕೊಟ್ಟಿದ್ದಾನೆ ಎಂಬುದೇ ಇಲ್ಲಿರುವಂಥ ಅರ್ಥ. ಹಾಗಾದರೆ ಹಳೆ ಒಡಂಬಡಿಕೆಯ 3 ಸಂಗತಿಗಳು, ಹೊಸ ಒಡಂಬಡಿಕೆಯ 3 ಸಂಗತಿಗಳನ್ನು ಒಟ್ಟಾಗಿ ನಾವು ಆಲೋಚನೆಗೆ ನಾವು ತೆಗೆದುಕೊಂಡದ್ದೇ ಆದರೆ ನಾವು ಕಲಿಯತಕ್ಕಂಥ ಒಂದು ದೊಡ್ಡ ವಿಚಾರ ಇಲ್ಲಿದೆ. ವಾರ್ಷಿಕ ಪಶ್ಚಾತ್ತಾಪದ ದಿನವನ್ನು ಆಚರಣೆ ಮಾಡುವಾಗ, ವಾರ್ಷಿಕ ದಿನದ ಪಶ್ಚಾತ್ತಾಪಕ್ಕೆ ಸಂಬಂಧಪಟ್ಟಂಥ ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡುವಾಗ ಒಂದು ಸಂಗತಿಯನ್ನು ಗಮನಿಸೋಣ. ಧ್ವಜಸ್ತಂಭ ಅದು ಪಾಳೆಯದ ಹೊರಗೆ ಅದು ಹಾಕಿದ ಹಾಗೆ ಯೇಸು ಸ್ವಾಮಿಯ ಶಿಲುಬೆ ಅದು ಯೆರೂಸಲೇಮಿನ ಹೊರಗೆ ಹಾಕಲ್ಪಟ್ಟಿತು. ಕಲ್ವಾರಿ ಗುಡ್ಡದ ಕಡೆಗೆ ನಾವೀಗ ಹೋಗೋಣ. ಆ ಕಲ್ವಾರಿ ಗುಡ್ಡದ ಕಡೆಗೆ ನಾವು ಹೋಗೋದಾಗಿದ್ದರೆ ಯೇಸು ಸ್ವಾಮಿಯ ಮರಣ ಅದು ಯೆರೂಸಲೇಮಿನ ಹೊರಗೆ ಇರುವಂಥ ಆ ಕಲ್ವಾರಿ ಗುಡ್ಡದ ಮೇಲೆ ನಡೆದು ಹೋದಂಥ ಒಂದು ಸಂಗತಿ. ಆ ಶಿಲುಬೆಯನ್ನು ಇಲ್ಲವೇ ತೂಗ ಹಾಕಲ್ಪಟ್ಟಂಥ ಯೇಸು ಸ್ವಾಮಿಯನ್ನು ಯಾರ್ಯಾರು ನಂಬುತ್ತಾರೋ ಅಥವಾ ಆ ಸುವಾರ್ತೆಯನ್ನು ಕೇಳಿ ನಂಬುತ್ತಾರೋ ಆ ಎಲ್ಲರಿಗೆ ರಕ್ಷಣೆ ಇದೆ, ಪಾಪ ಕ್ಷಮೆ ಇದೆ ಎಂಬುದಾಗಿ ಇರುವಂಥ ವಿಚಾರವನ್ನು ಗಮನಿಸ್ತೇವೆ. ಸರ್ಪದ ಅವರ ಆಕಾರವನ್ನು ನೋಡಿ ಬದುಕಿದರು, ಈಗ ತಿರುಗಿ ಆ ಶಿಲುಬೆಯನ್ನು ನೋಡುವುದರ ಮೂಲಕ ಆ ರಕ್ಷಣೆ ಇದೆ. ಪಾಪ ಮತ್ತು ಮರಣ ಈ ಲೋಕಕ್ಕೆ ಹೇಗೆ ಬಂದವು ಎಂಬುದನ್ನು ಕೂಡ ನಾವು ಗಮನಿಸಿದೆ. ಆದರೆ ತಿರುಗಿ ಹಳೆ ಒಡಂಬಡಿಕೆಯ ಕಥೆಗೆ ನಾವು ಹೋಗಬೇಕಾಗ್ತದೆ. ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯದಲ್ಲಿ ನಾವು ಓದುವಂಥ ಒಂದು ಘಟನೆ. ಆ ಘಟನೆ ಯಾವುದು? ಅಲ್ಲಿ ಸರ್ಪವು ಬಂದು ಹವ್ವಳನ್ನು ವಂಚಿಸುವಂಥ ಕಾರ್ಯ ವಿಚಾರ ಅಲ್ಲಿ ಇದೆ. ಹವ್ವಳು ಆ ಸೈತಾನನ ಮಾತು ಕೇಳಿದಾಗ ಹೀಗೆ ನೇರವಾಗಿ ಹೇಳುವಂಥದ್ದು. ಅದು ಬಹಳ ರಮ್ಯವಾಗಿತ್ತು, ಬಹಳ ನೋಡುವುದಕ್ಕೆ ಬಹಳ ಚಂದವಾಗಿತ್ತು, ತಿನ್ನುವುದಕ್ಕೆ ಅಪೇಕ್ಷವಾಗಿತ್ತು. ಅದನ್ನು ಆಕೆ ತೆಗೆದುಕೊಂಡು ತಿಂದಿದ್ದಾಳೆ ಅಂತ ಹೇಳಿದರೆ ಪಾಪ ಮತ್ತು ಮರಣ ನೋಡುವುದರ ಮೂಲಕ ಅದು ಲೋಕಕ್ಕೆ ಬಂತು ಎಂಬುವಂಥ ಅರ್ಥವನ್ನು ಮಾಡಬಹುದು. ದೇವರಿಗೆ ಅವಿಧೇಯತೆ ಎಂಬುವಂಥ ವಿಚಾರ ಅಲ್ಲಿ ಅದೇ. ಆದರೂ ಕೂಡ ಆ ಪಾಪ ಎಂಬುದಾಗಿ ಹೇಳುವಂಥದ್ದು ಇಟ್ ವಾಸ್ ಸೋ ಅಟ್ರಾಕ್ಟಿವ್, ಇಟ್ ವಾಸ್ ಸೋ ಗುಡ್ ಎಂಬುವಂಥ ಅರ್ಥಗಳು ಅಲ್ಲಿ ಬರ್ತದೆ. ಆ ಹಣ್ಣು ಇಲ್ಲವೇ ಆ ಪದಾರ್ಥ, ಆ ಪಾಪ ಎಂಬುದಾಗಿ ಹೇಳುವಂಥದ್ದು ಅಪೇಕ್ಷಿಸುವುದಕ್ಕೆ ದ ಕನ್ನಡ ಟ್ರಾನ್ಸ್ಲೇಷನ್ ಇಸ್ ಸೋ ಗುಡ್. ಅದರ ಅರ್ಥ ಯಾವುದಂತೆ ರಮ್ಯವಾಗಿತ್ತು, ಸುಂದರವಾಗಿತ್ತು, ತಿನ್ನುವುದಕ್ಕೆ ಆಕರ್ಷಣೀಯವಾಗಿತ್ತು, ಬಹಳ ಇಚ್ಛೆ ಪಡುವಂಥ ಒಂದು ಸಂಗತಿಯಾಗಿತ್ತು. ಪಾಪವು ಕೂಡ ಅನೇಕ ಸಾರಿ ಹೀಗೆಯೇ. ಹಾಗಾಗಿ ಯೋಹಾನ್ ಸುವಾರ್ತೆಯನ್ನು ಬರೆದಂಥ ಯೋಹಾನನು 1ನೇ ಪತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಹೀಗೆ ಬರೀತಾನೆ, ಶರೀರದ ಆಶೆ, ಕಣ್ಣಿನ ಆಶೆ ಎಂಬುದಾಗಿ ಹೇಳುವಂತಹದ್ದು. ಪಾಪ ಎಂಬುದಾಗಿ ನಾವು ಏನು ಹೇಳ್ತೇವೆಯೋ ಆ ಪಾಪ ನೋಡುವುದರ ಮೂಲಕವೇ, ಆ ಪಾಪ ನಮ್ಮ ತೃಪ್ತಿಗಾಗಿ ಮಾಡುವಂಥ ಅಪಾಯವೇ ಎಂಬುವಂಥ ಸತ್ಯ ಅಲ್ಲಿಯದೆ. ಹಾಗಾಗಿ ಆ ಪಾಪಕ್ಕೆ ಶಿಕ್ಷೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಕೊಟ್ಟು ಈಗ ತೂಗಾಡುವಂಥ ಒಂದು ಸಂಗತಿ ಗಮನಿಸಿದಾಗ ರಕ್ಷಣೆ ಯಾವಾಗಲೂ ದೇವರು ತಾನೇ ಆರಂಭಿಸ್ತಾನೆ. ಅಥವಾ ಸ್ಯಾಲ್ವೇಷನ್
ಆಲ್ವೇಸ್ ಬೈ ಗಾಡ್ಸ್ ಗ್ರೇಸ್, ದೇವರ ಕೃಪೆಯಿಂದಲೇ ಆ ರಕ್ಷಣೆ ಎಂಬುದಾಗಿ ಹೇಳುವಂಥ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗಾದರೆ ಪಾಪ ಹೇಗೆ ಬರ್ತದೆ? ನೋಡುವುದರಿಂದ ಅಲ್ವಾ? ಆ ನೋಡುವಿಕೆಯಿಂದಾಗಿ ಆ ಪಾಪವನ್ನು ನಾವು ಅನುಭವಿಸಿ ಈಗ ಮರಣಕ್ಕೆ ಹೋಗಿಬಿಡುವಂಥ ಒಂದು ಸಂಗತಿ ಇದೆ. ಯೆಶಾಯನು ಬರೆದಂಥ ಪುಸ್ತಕದಲ್ಲಿ ನಾವು ಹೀಗೆ ಓದ್ತೇವೆ, ಅಲ್ಲಿ ನೋಡುವಂಥದ್ದು, ವಿಶ್ವಾಸದಿಂದ ನನ್ನ ಕಡೆಗೆ ಯಾರು ತಿರುಗಿಕೊಳ್ಳುತ್ತಾರೋ ಅವರಿಗೆ ರಕ್ಷಣೆ ಇದೆ, 45ನೇ ಅಧ್ಯಾಯದಲ್ಲಿ. ಹಾಗಾಗಿ ನಾವು ಆ ಗೊಲ್ಗೊಥಾ ಗುಡ್ಡವನ್ನು ಆಲೋಚನೆ ಮಾಡುವಾಗ ಯೇಸು ಸ್ವಾಮಿಯ ಪ್ರೀತಿ ಅದೇ, ಯೇಸು ಸ್ವಾಮಿಯ ಕೃಪೆಯದೇ, ಆಮೇಲೆ ಯೇಸು ಸ್ವಾಮಿ ಮೂಲಕ ರಕ್ಷಣೆ ಇದೆ ಎಂಬುದಾಗಿ ಆ ಆಲೋಚನೆಗಳನ್ನು ಮಾಡುವಾಗ ಆ ಗೊಲ್ಗೊಥಾ ಗುಡ್ಡದ ಕಡೆಯಲ್ಲಿ ನಡೆದು ಹೋದಂಥ ವಿಚಾರವನ್ನು ನೋಡೋಣ. ಸಾವಿರಾರು ಜನರು ಗೊಲ್ಗೊಥಾ ಗುಡ್ಡದ ಮೇಲೆ ಯೇಸು ಸ್ವಾಮಿಯ ಮರಣವನ್ನು ನೋಡಿದರು. ಎಲ್ಲರೂ ನೋಡುವಂಥವರೇ ಆಗಿದ್ದರು. ನೋಡುವುದರ ಮೂಲಕ ಪಾಪ ಬಂದದ ನಿಜ. ಈಗ ಅದೇ ನೋಡುವಿಕೆ ಮೂಲಕವಾಗಿ ಎತ್ತಲ್ಪಟ್ಟಂಥ ಯೇಸುವನ್ನು ನೋಡುವುದರ ಮೂಲಕ ರಕ್ಷಣೆ ಎಂಬುದಾಗಿ ಆಲೋಚನೆ ಮಾಡುವುದಾಗಿದ್ದರೆ, ಯೇಸು ಶಿಲುಬೆ ಮೇಲೆ ತೂಗಾಡುವಾಗ ಸಾವಿರಾರು ಜನರು ನೆರೆದು ಬಂದವರು ನೋಡಿದ್ದಾರೆ. ಆದರೆ ಆ ಎಲ್ಲರಿಗೂ ಬಿಡುಗಡೆಯಾಗಿದೆಯಾ ಅಥವಾ ಎಲ್ಲರೂ ನೋಡಿದವರಿಗೆ ರಕ್ಷಣೆ ಆಗಿದೆಯಾ ಎಂಬುವಂಥ ಪ್ರಶ್ನೆ ನಮಗೆ ಬರುವುದು ಸಹಜವಾದರೂ ಉತ್ತರವನ್ನು ಹುಡುಕಲೇಬೇಕಾಗ್ತದೆ. ತಿರುಗೊಂದು ಸಾರಿ ನಾವು ಗೊಲ್ಗೊಥಾ ಗುಡ್ಡಕ್ಕೆ ಹೋಗೋಣ. ಆ ಗೊಲ್ಗೊಥಾ ಗುಡ್ಡದ ಮೇಲೆ ನಡೆದಂಥ ಘಟನೆಯನ್ನು ನಾವು ಆಲೋಚನೆ ಮಾಡೋಣ. ಆ ಗೊಲ್ಗೊಥಾ ಗುಡ್ಡದ ಮೇಲೆ ಯೇಸುವನ್ನು ಅಮಾನುಷವಾಗಿ ಕೊಂದಿದ್ದಾರೆ. ನೀತಿವಂತನಾದಂಥ ಯೇಸುವನ್ನು ಪಾಪಿಯನ್ನಾಗಿ ಮಾಡಲಾಗಿದೆ. ಅನೇಕ ಜನರು ಯೇಸುವಿನ ಮರಣವನ್ನು ಈಗ ಬಹಿರಂಗವಾಗಿ ನೋಡುತ್ತಿದ್ದಾರೆ. ಯೇಸುವಿನ ಮರಣ ಯೆರೂಸಲೇಮಿನ ಹೊರಗೆ ಎಂಬುದಾಗಿ ಹೇಳಿದಾಗ ಅದು ಇಡೀ ಲೋಕಕ್ಕೆ ಸಂಬಂಧಪಟ್ಟದ್ದು. ಇಡೀ ಲೋಕಕ್ಕೆ ಆತ ರಕ್ಷಣೆಗಾಗಿ ಆತ ಮರಣ ಹೊಂದಿದ್ದಾನೆ ಎಂಬುದಾಗಿ ಹೇಳುವಂತಹದ್ದು. ಸಾವಿರಾರು ಜನರು ನೋಡುತ್ತಿದ್ದಾರೆ. ಯೇಸುವಿನ ಆ ದೃಶ್ಯವನ್ನು ನೋಡಿದಂಥ ಅನೇಕ ಜನರು ಹೇಳುವಂಥ ಮಾತುಗಳು, ಬೇರೆಯವರನ್ನು ರಕ್ಷಿಸಿದ ತನ್ನನ್ನು ಈಗ ರಕ್ಷಣೆ ಮಾಡಿಕೊಳ್ಳಲಿ. ಕೆಲವರು ಹಾಸ್ಯ ಮಾಡಿದ್ದಾರೆ, ಕೆಲವರು ನಿಂದಿಸಿದ್ದಾರೆ, ಕೆಲವು ಸ್ತ್ರೀಯರು ಅಸಹಾಯಕರಾಗಿ ಅಲ್ಲಿ ನಿಂತಿದ್ದಾರೆ, ಸಿಪಾಯಿಗಳು ಬಟ್ಟೆಗಳನ್ನು ಪಾಲು ಮಾಡಿಕೊಳ್ಳುತ್ತಿದ್ದಾರೆ. ಈ ಎಲ್ಲ ಚಟುವಟಿಕೆಗಳು ಗೊಲ್ಗೊಥಾ ಗುಡ್ಡದ ಮೇಲೆ ನಡೀತಲೇ ಬಂದವು. ಇವೆಲ್ಲ ಘಟನೆಗಳನ್ನು ಜನರು ನೋಡಿದ್ದಾರೆ. ಆದರೆ ಯಾವ ವಿಧವಾದ ಪರಿಣಾಮ ಆ ಜನರಲ್ಲಿ ಆಗಿದೋ ನಾವು ಬಲ್ಲವರಲ್ಲ. ಆದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇನ್ನಿಬ್ಬರು ಕಳ್ಳರನ್ನೂ ಕೂಡ ವಧಿಸಿದ್ದು ಉಂಟು. ಯೇಸು ಹೇಳುವಂಥ ಮಾತುಗಳನ್ನು ಈ ಕಳ್ಳರು ಕೇಳಿದ್ದಾರೆ. ಬಹುಶಃ ಯೇಸು ಹೇಳಿದಂಥ ಮಾತು, ತಂದೆಯೇ ಅವನು ಕ್ಷಮಿಸು ಎಂಬುದಾಗಿ ಹೇಳುವಂಥ ಮಾತು, ಅಥವಾ ತಾಯಿಗೆ ಹೇಳಿದಂಥ ಮಾತು, ಅಮ್ಮ ಈಗೋ ನಿನ್ನ ಮಗನು ಎಂಬುದಾಗಿ ಹೇಳಿದಂಥ ಒಂದು ಮಾತು, ಆ ಎಲ್ಲವುಗಳನ್ನು ಕೇಳಿದಂಥ ಒಬ್ಬ ಕಳ್ಳನ ಒಂದು ಮಾತುಗಳು ಇಲ್ಲಿ ಗಂಭೀರವಾಗಿ ಗಮನಿಸತಕ್ಕದ್ದು. ಒಬ್ಬ ಕಳ್ಳನು ಹೇಳುವಂಥದ್ದು, ನೀವು ಬರಬೇಕಾದ ಕ್ರಿಸ್ತನಲ್ಲವೋ ಎಂಬುವಂಥ ತಮಾಷೆ ಮಾಡಿದರೆ, ಮತ್ತೊಬ್ಬನು ಅದನ್ನು ಕೇಳ್ತಾನೆ. ಯೇಸುವನ್ನು ಎಲ್ಲರೂ ನೋಡಿದರು. ಯೇಸುವನ್ನು ಈ ದುಷ್ಕರ್ಮಿಯು ಕೂಡ ನೋಡಿದ್ದಾನೆ. ಈ ದುಷ್ಕರ್ಮಿಯ ನೋಟ ಮಾತ್ರ ಬೇರೆಯಾಗಿತ್ತು. ದೃಷ್ಟಿಯಿಟ್ಟು ಯೇಸುವನ್ನು ನೋಡಿದ್ದಾನೆ. ಗಮನವಿಟ್ಟು ಜನರು ಹೇಳುವುದನ್ನು ಕೇಳಿದ್ದಾನೆ. ಯಾವುದೋ ಒಂದು ಕ್ಷಣದಲ್ಲಿ ಒಮ್ಮೆಲೆ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳಿಯೇ ಬಿಟ್ಟ. ಇಡೀ ಘಟನೆಯನ್ನು ಈ ಕಳ್ಳ ನೋಡಿದ್ದಾನೆ. ಎಲ್ಲರ ಮಾತುಗಳನ್ನು ಕೂಡ ಕೇಳಿರಲಿಕ್ಕೆ ಸಾಕು. ಯೇಸುವನ್ನು ದೃಷ್ಟಿಸಿ ನೋಡಿದ. ದೃಷ್ಟಿಸಿ ಏಕಾಗ್ರತೆ ನೋಡಿರಲಿಕ್ಕೆ ಸಾಕು. ಈಗ ಆತನು ಹೇಳುವಂಥ ಒಂದು ಮಾತು, ಅವನು ಹೇಳುವಂಥ ಮಾತು ಯಾವುದು ಅಂದರೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ ಪಾಪಕ್ಕೆ ತಕ್ಕ ಫಲ ನಮಗೆ ಸಿಕ್ಕಿಯದೆ, ಈತನಾದರೋ ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ ಹೇಳುವಂಥ ಮಾತು. ಕರ್ತನ ಪ್ರೀತಿಯುಳ್ಳ ದೇವಜನರೇ, ವಾರ್ಷಿಕ ಪಶ್ಚಾತ್ತಾಪ ದಿನದಲ್ಲಿ ಗೊಲ್ಗೊಥಾ ಗುಡ್ಡವನ್ನು ನೋಡುತ್ತಿರುವಂಥ ನಾವು, ಹಳೆ ಒಡಂಬಡಿಕೆಯ ಘಟನೆಗಳನ್ನು ನೋಡಿದಂಥ ನಾವು ಎರಡು ವಿಚಾರಗಳನ್ನು ಗಮನಿಸಿದಾಗ, ಪಾಪಕ್ಕೆ ಶಿಕ್ಷೆ ಇರುವಂಥದ್ದು ನೋಡುವುದರಿಂದ ಎಂಬುದಾಗಿ ಆಲೋಚನೆ ಮಾಡಿದಾಗ, ಈಗ ಹಾಗೆಯೇ ನೋಡುವುದರ ಮೂಲಕ ನಮಗೆ ಪಾಪ ಕ್ಷಮೆಯ ವಿಮೋಚನೆ ಇದೆ ಎಂಬುವಂಥ ಸತ್ಯ ಈ ಕಳ್ಳನು ಹೇಳಿದಂಥ ಮಾತಿನಲ್ಲಿ ಅರ್ಥವಾಗ್ತದೆ. ಬಹುಶಃ ಆ ಕಳ್ಳನು ಹೇಳಿದಂಥ ಮಾತಿನಲ್ಲಿ ಹಿ ರಿಯಲೈಸ್ ದಟ್ ಐ ಆಮ್ ಸಿನ್ನರ್, ನಾನು ಪಾಪಿ ಎಂಬುದಾಗಿ ಆತನಲ್ಲಿ ಒಪ್ಪಿಕೊಂಡಿದ್ದಾನೆ. ತಾನು ಮಾಡಿದಂಥ ಆ ಕರ್ಮಕ್ಕೆ ಶಿಕ್ಷೆ ಆಯಿತು ಎಂಬುದಾಗಿ ಒಪ್ಪಿಕೊಳ್ತಾನೆ. ಇನ್ನೂ ಮುಂದಕ್ಕೆ ಹೋದಾಗ ಆತನು ಮೆಸ್ಸಿಯನು ಎಂಬುದಾಗಿ ಗುರುತಿಸಿದರಲ್ಲಿ ಆಶ್ಚರ್ಯವಿಲ್ಲ. ಯಾಕಂದರೆ ಅವನು ಹೇಳುವಂತಹದ್ದು, ಆ ಕಳ್ಳನಿಗೆ, ಮತ್ತೊಬ್ಬ ಕಳ್ಳನಿಗೆ ಹೇಳುವಂತಹದ್ದು,
ಈ ದಂಡನೆಯಲ್ಲಿರುವಾಗಲೂ ದೇವರಿಗೆ ನೀನು ಹೆದರುವುದಿಲ್ಲವೋ ಎಂಬುದಾಗಿ ಹೇಳುವುದರ ಮೂಲಕ ನಿನ್ನ ರಾಜ್ಯವನ್ನು ಪಡೆದವನಾಗಿ ಎಂಬುದಾಗಿ ಯೇಸುವಿನ ಕಡೆಗೆ ಹೇಳುವಾಗ ಬಹುಶಃ ಇನ್ನೊಬ್ಬ ಕಳ್ಳನು ಖಂಡಿತವಾಗಿ ಯೇಸುವನ್ನು ಗುರುತಿಸಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯನು ಇಲ್ಲವೇ ಕಳ್ಳನು ಯೇಸುವನ್ನು ದೇವರು ಎಂಬುದಾಗಿ ಗುರುತಿಸಿದರೆ ಅದೇನು ಆಶ್ಚರ್ಯವಿಲ್ಲ. ಜೊತೆಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಆರೈಕೆ ಮಾಡಿದ್ದಾನೆ. ಹಾಗಾದರೆ ಪಶ್ಚಾತ್ತಾಪ ದಿನದಲ್ಲಿ ಇರುವಂಥ ವಿಚಾರ ಯಾವುದು? ಯಾಕೆ ವಾರ್ಷಿಕ ಪಶ್ಚಾತ್ತಾಪ? ಪ್ರತಿದಿನವೂ ಕೂಡ ಪಶ್ಚಾತ್ತಾಪ ಬೇಕು ನಿಜ, ಆದರೆ ವಾರ್ಷಿಕ ಪಶ್ಚಾತ್ತಾಪ ದಿನದಂದು ಪ್ರತ್ಯೇಕವಾದ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಆ ಪಶ್ಚಾತ್ತಾಪದಲ್ಲಿ ಅಡ್ಮಿಟಿಂಗ್ ಅವರ್ ಗಿಲ್ಟ್ ಎಂಬುವಂಥ ವಿಚಾರವಿದೆ. ನಾವು ಅರಿತುಕೊಳ್ಳುವಂತಹದ್ದು ದೃಢೀಕರಣ ಬೋಧನೆಯಲ್ಲಿ ಕೂಡ ಒಂದು ಪಾಠ ಇದೆ. ವಾಟ್ ಈಸ್ ರಿಪೆಂಟೆನ್ಸ್ ಎಂಬುದಾಗಿ ಹೇಳುವಂತಹದ್ದು. ಆ ಪ್ರಶ್ನೆಗೆ ಉತ್ತರ, ರಿಪೆಂಟೆನ್ಸ್ ಈಸ್ ಎ ಸಿನ್ಸಿಯರ್ ರಿಯಲೈಸೇಷನ್ ದಟ್ ವಿ ಆರ್ ಸಿನ್ನರ್ಸ್ ಎಂಬುದಾಗಿ, ನಾವು ಪಾಪಿಗಳು ಎಂಬುದಾಗಿ ಯಥಾರ್ಥವಾಗಿ ಒಪ್ಪಿಕೊಳ್ಳುವಂತಹದ್ದು. ಆ್ಯಂಡ್ ಕನ್ಫೆಸ್ ಅವರ್ ಸಿನ್, ಪಾಪವನ್ನು ನಾವು ಅರಿಕೆ ಮಾಡುವಂಥದ್ದು ಬಿಫೋರ್ ಗಾಡ್, ದೇವರಿಗೆ, ಇಫ್ ನೆಸಸರಿ ಬಿಫೋರ್ ಮ್ಯಾನ್, ಮನುಷ್ಯನಿಗೆ ಕೂಡ ಅರಿಕೆ ಮಾಡುವಂಥದ್ದು. ಫೀಲಿಂಗ್ ಸಾರಿ ಎಂಬುದಾಗಿ ಹೇಳುವಂಥ ಉತ್ತರ ಅಲ್ಲಿ ಅದೇ. ಆ ದುಷ್ಕರ್ಮಿ ಅವನ ಬದುಕಿನಲ್ಲಿ ಆಗುವಂತಹದ್ದು ಯೇಸುವನ್ನು ನೇರವಾಗಿ ನೋಡಿದ್ದಾನೆ. ಆ ಮಾತುಗಳ ಮೂಲಕವಾಗಿ ತಾನು ಅಪರಾಧಿ ಎಂಬುದಾಗಿ ಒಪ್ಪಿಕೊಳ್ತಾನೆ. ಈಗ ವಿಶ್ವಾಸದ ನೋಟದ ಮೂಲಕ ಆ ವಿಶ್ವಾಸದಲ್ಲಿ ಕಾಸ್ಟಿಂಗ್ ಅವರ್ ಸೆಲ್ಫ್ ಆನ್ ಜೀಸಸ್ ಕ್ರೈಸ್ಟ್, ಪೂರ್ಣವಾಗಿ ಸಂಪೂರ್ತಿಯಾಗಿ ತಾನು ಯೇಸುವಿನ ಕೈಗಳಲ್ಲಿ ಅದು ಒಪ್ಪಿಸಿಕೊಡುವಂಥ ಚಿತ್ರ ಅಲ್ಲಿ ಕಂಡುಬರ್ತದೆ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಗೊಲ್ಗೊಥಾ ಗುಡ್ಡದಲ್ಲಿ ಈಗ ಯಾವ ಕ್ರೂಜೆ ಇರುವುದಿಲ್ಲ, ಅಲ್ಲಿ ಏನೇನೂ ಇರುವುದಿಲ್ಲ. ಆದರೆ ನಮ್ಮ ಮನಸ್ಸಿಗೆ ಆ ದೃಶ್ಯವನ್ನು ನಮ್ಮ ಕಣ್ಣಿಗೆ ತಂದುಕೊಳ್ಳೋಣ. ಬಹುಶಃ ಈಗಿನ ಕಾಲದಲ್ಲಿ ಅದೇ ಘಟನೆ ನಡೆದಿದ್ದೇ ಆದರೆ ಯೇಸುವಿಗೆ ಮಾಡಿದಂಥ ಕ್ರೂಜೆಯ ಆ ಶಿಕ್ಷೆಯನ್ನು ಅದು ಲೈಫ್ ಕಾಸ್ಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆಗ ಆ ಚಿತ್ರವನ್ನು ನಾವು ಇಮ್ಯಾಜಿನರಿ ಮಾಡಿಕೊಳ್ಳುವುದಾಗಿದ್ದರೆ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ತಲೆಯಿಂದ ರಕ್ತ ಹರಿಯುತ್ತಿದೆ, ಆತನಿಗೆ ಅಸಹಾಯಕನಾಗಿದ್ದಾನೆ, ನಿತ್ರಾಣನಾಗಿದ್ದಾನೆ, ಆತ ಯಾವ ವಿಧವಾದ ಅಂದಚಂದಗಳು ಕೂಡ ಇಲ್ಲ, ಎಲ್ಲವೂ ಕೂಡ ಅದು ಈಗ ಕಳೆದು ಹೋದಂಥ ಒಂದು ವಿಚಾರ. ಆದರೆ ಅದೇ ಶಿಲುಬೆಯಲ್ಲಿ ಈಗಲೂ ಕೂಡ ನೇರವಾಗಿ ದೃಷ್ಟಿಯಲ್ಲೂ ಇಟ್ಟು ನೋಡಿದ್ದೆ ಆದರೆ ಆ ಕ್ರೂಜೆಯಲ್ಲಿ ದೇವರ ಪ್ರೀತಿಯಿದೆ, ಅದೇ ಕ್ರೂಜೆಯಲ್ಲಿ ದೇವರ ಕೃಪೆ ಇದೆ, ಅದೇ ಕೈಗಳು ಈಗಲೂ ಕೂಡ ನಮ್ಮನ್ನು ಕರಿತೇವೆ. ಸ್ನೇಹಿತರೆ, ನನ್ನನ್ನು ನೋಡು, ದೃಷ್ಟಿಸಿ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನಗೋಸ್ಕರವಾಗಿ ನಾನು ಏನೆಲ್ಲ ಮಾಡಿದ್ದೇನೆ, ಎಲ್ಲವನ್ನು ಮಾಡಿರುವೆ ನಿನಗಾಗಿ ನಾನು, ಎಲ್ಲವನ್ನು ಸಹಿಸಿರುವೆ ನಿನಗಾಗಿ ನಾನು, ಮಾಡಿರುವೆ ಏನನ್ನು ನನಗಾಗಿ ನೀನು ಎಂಬುವಂಥ ಮಾತುಗಳನ್ನು ಆಲೋಚನೆ ಮಾಡಬೇಕು. ಅದೇ ದೃಶ್ಯವನ್ನು ನಮ್ಮ ಮನಸ್ಸಿಗೆ ತಂದುಕೊಂಡಿದ್ದೆ ಆದರೆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಆ ಮರಣವನ್ನು ಹೊಂದುವ ಮೂಲಕ ಈಗ ಕರೆಯನ್ನು ಕೊಡ್ತಾನೆ. ಸರ್ಪದಿಂದ ದೈಹಿಕ ಜೀವವನ್ನು ನೋಡೋದ್ರ ಮೂಲಕವಾಗಿ ಪಡ್ಕೊಂಡಿದ್ದರೆ, ಈಗ ಅದೇ ಯೇಸುವನ್ನು ನಾವು ತಿರುಗೊಂದು ಸಾರಿ ನೋಡೋದ್ರ ಮೂಲಕ ಯೇಸುವನ್ನು ಕರ್ತನೆಂದು ಒಪ್ಪಿಕೊಂಡು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಾವು ಆತನು ಒಪ್ಪಿಕೊಂಡಿದ್ದೆ ಆದರೆ ಆಗ ಆ ರಕ್ಷಣೆ ನಮಗಿದೆ. ವಾರ್ಷಿಕ ಪಶ್ಚಾತ್ತಾಪ ದಿನದಲ್ಲಿ ನಾವು ಮಾಡತಕ್ಕಂಥ ಒಂದು ಕಾರ್ಯ ಯಾವುದಂದರೆ ಪಾಪದ ಶಿಕ್ಷೆ ಬಂದಿರುವಾಗ ಯೇಸುವನ್ನು ದೃಷ್ಟಿಸಿ ನೋಡೋಣ. ಆ ದೃಷ್ಟಿಸಿ ನೋಡೋದ್ರ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಆಗುವಂಥ ಭಾವನೆಗಳನ್ನು ಚಿಂತನೆ ಮಾಡೋಣ. ಆ ಮೂಲಕವಾಗಿ ಒಂದು ಆರೈಕೆಯನ್ನು ಮಾಡತಕ್ಕದ್ದು ಅದುವೇ ಆ ಪಶ್ಚಾತ್ತಾಪ. ಪಶ್ಚಾತ್ತಾಪ ಅಂದರೆ ಏನು? ಪಶ್ಚಾತ್ತಾಪ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಪರಿವರ್ತನೆ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಂಬ ಅರ್ಥ ಇದ್ದರೂ ಕೂಡ ನಾವು ಆಚರಣೆ ಮಾಡುವಂಥ ಈ ಸಂಗತಿಗಳಲ್ಲಿ ತಿರುಗೊಂದು ಸಾರಿ ದೇವರ ಮತ್ತು ಮನುಷ್ಯರ ಸಂಬಂಧಗಳನ್ನು ಈ ಪಶ್ಚಾತ್ತಾಪದ ಮೂಲಕ ಮಾಡಿದ ತಪ್ಪನ್ನು ಅದನ್ನು ಬಿಟ್ಟು ಹೊಸದಾಗಿ ನವೀಕರಿಸಿಕೊಳ್ಳುವಂಥ ಒಂದು ಕಾರ್ಯ. ಹಾಗಾಗಿ ದೇವರ ಕಡೆಗೆ ಬರುವಾಗ ಯೇಸುವನ್ನು ದೃಷ್ಟಿಸಿ ನೋಡೋಣ. ಯೇಸು ಸ್ವಾಮಿಯ ಪಡುತ್ತಿರುವಂಥ ಆ ನೋವನ್ನು ಗಮನಿಸೋಣ. ಗಮನಿಸಿದಾಗ ನನ್ನ ಹೃದಯದಲ್ಲಿ ಆಗುವಂಥ ಆ ಭಾವನೆಗೆ ಒಂದು ಪ್ರತಿಕ್ರಿಯೆಯನ್ನು ಮಾತಿನ ಮೂಲಕವಾಗಿ ಕೊಡೋಣ. ನಾವು ಧ್ಯಾನ ಮಾಡುವಂಥ ಮುಖ್ಯ ಪ್ರಸ್ತಾಪ ಯಾವುದು? ಧ್ಯಾನ ಮಾಡುವಂಥ ಮುಖ್ಯ ಪ್ರಸ್ತಾಪ ಪಶ್ಚಾತ್ತಾಪಕ್ಕೆ ಕರೆ. ಯಾವುದಕ್ಕಾಗಿ? ಸ್ವಸ್ಥತೆಗಾಗಿ. ಪಾಪ ನಮ್ಮನ್ನು ರೋಗಿಗಳನ್ನಾಗಿ ಮಾಡಿದೆ. ಪಾಪ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ನಮ್ಮನ್ನು ಅಸ್ವಸ್ಥರನ್ನಾಗಿ ಮಾಡಿದೆ, ನಿರಾಶೆಯಾಗಿದೆ. ಆದರೆ ಅದೇ ಪಶ್ಚಾತ್ತಾಪದ ಮೂಲಕ
ದೈಹಿಕ, ಮಾನಸಿಕ, ಆತ್ಮಿಕ ಆರೋಗ್ಯ ಆತನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಸ್ವಸ್ಥತೆಗಾಗಿ ನಾವು ಪಶ್ಚಾತ್ತಾಪ ಪಡೋದ್ರ ಮೂಲಕ ದೇವರು ನಮಗೆ ಕೊಡುವಂಥ ಆತ್ಮಿಕ ಆರೋಗ್ಯ ಮತ್ತು ನಿತ್ಯತ್ವಕ್ಕೆ ಪಾಲು ಹೊಂದುವಂಥ ಭಾಗ್ಯ ಅಲ್ಲಿ ಇದೆ ಎಂಬುದನ್ನು ಗಮನಿಸೋಣ. ತಿರುಗಿ ಆ ಸರ್ಪದ ಚಿತ್ರವನ್ನು ನೋಡಿ ದೈಹಿಕವಾಗಿ ಅವರು ಬದುಕಿದರು. ಆದರೆ ಯೇಸುವನ್ನು ನೋಡಿದಾಗ, ಯೇಸುವನ್ನು ನಂಬುವುದರ ಮೂಲಕ, ನಾವು ಪಾಪವನ್ನು ಆರಿಕೆ ಮಾಡುವುದರ ಮೂಲಕ ನಿತ್ಯತ್ವಕ್ಕೆ ನಾವು ಪಾತ್ರಗಳನ್ನಾಗುತ್ತೇವೆ. ಹಾಗಾಗಿ ಸ್ವಸ್ಥತೆ, ನಿತ್ಯತ್ವ ಇದು ಪಶ್ಚಾತ್ತಾಪದ ಮೂಲಕ ನಮಗೆ ದೊರೆಯುವಂತಹದ್ದು. ಸಂಗೀತಗಾರನು ಹೀಗೆ ಹೇಳ್ತಾನೆ, ಯೇಸುವನ್ನು ನೋಡು ಪಾಪಿ, ಸೋತ ಪಾಪಿಯೇ, ನಿನ್ನ ಪಾಪವೆಲ್ಲ ಹೊತ್ತನಲ್ಲವೇ, ನಿನಗಾಗಿ ಯೇಸು ಬಾಧೆಪಟ್ಟನು, ಯೇಸುವನ್ನು ನೋಡಿ ನಂಬಿ ಜೀವಿಸು. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಹಿಮ್. ಈ ಸಂಗೀತವನ್ನು ಗಮನಿಸಿದಾಗ ಸೋತು ಹೋದ ನಾವು ಯೇಸುವನ್ನು ನಾವು ನೋಡಿದಾಗ, ನಮ್ಮ ಪಾಪ ನಿವಾರಣೆ ಮಾಡಿದಂಥ ಆತನನ್ನು ನಂಬಿ ಜೀವಿಸುವಂತಹದೇ. ಇನ್ನು ಮತ್ತೊಬ್ಬ ಸಂಗೀತವನ್ನು ಹೀಗೆ ಹೇಳ್ತಾನೆ, ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಗಡ್ಡ ಬೀಳುವ, ಆತನ ಕೃಪೆಯುಂಟು, ಆತ ಶಾಂತಿದಾಯಕ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಪಶ್ಚಾತ್ತಾಪದ ದಿನದಂದು ಪಶ್ಚಾತ್ತಾಪದ ಮೂಲಕ ದೇವರ ಬಳಿಗೆ ಬರೋದಾಗಿದ್ದರೆ ಆತನ ಕೃಪೆ ನಮಗೆ ಶಾಂತಿಯನ್ನು, ಆತನ ಕೃಪೆ ನಮಗೆ ಸ್ವಸ್ಥತೆಯನ್ನು ಅದು ಕೊಡ್ತದೆ. ಯೆಶಾಯನು ಹೇಳಿದ ಹಾಗೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ನಮಗೆ ಶಿಕ್ಷೆಯನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಇಂದಿನ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡತಕ್ಕದ್ದು. ಬನ್ನಿರಿ, ಗೊಲ್ಗತಾ ಗುಡ್ಡದ ಮೇಲೆ ಇರುವಂಥ ಯೇಸುವನ್ನು ನೋಡೋಣ, ದೃಷ್ಟಿಟ್ಟು ನೋಡೋಣ. ಅಸಹಾಯಕನಾಗಿ ತೂಗಾಡುತ್ತಿರುವಂಥ ಯೇಸು ನೋಡೋಣ, ಸ್ವಸ್ಥ ಮಾಡುವುದಕ್ಕಾಗಿ ಕರೆಯುತ್ತಿರುವಂಥ ಯೇಸುವನ್ನು ನೋಡೋಣ. ಯೇಸು ಸ್ವಾಮಿ ಕೊಡುವುದಕ್ಕೆ ಸಿದ್ಧವಾಗಿನ ಸ್ವಸ್ಥತೆಯನ್ನು ಪಶ್ಚಾತ್ತಾಪದ ಮೂಲಕವಾಗಿ ಹೊಂದಿಕೊಳ್ಳೋಣ. ಒಬ್ಬ ದೇವರ ವಾಕ್ಯದಲ್ಲಿ ಹೀಗೆ ಕ್ರಾನಿಕಲ್ ಬುಕ್ಕನ್ನು ಓದ್ತೇವೆ, ನನ್ನ ಜನರು ನನ್ನ ಕಡೆಗೆ ತನ್ನ ದುಷ್ಟನ್ನು ಬಿಟ್ಟು ತಿರುಗಿಕೊಂಡದ್ದೇ ಆದರೆ ಈ ದೇಶವನ್ನು ಕೂಡ ಆಶೀರ್ವದಿಸ್ತೇನೆ, ಗುಣಪಡಿಸ್ತೇನೆ ಎಂಬುದು ಹೇಳಿದ್ದಾನೆ. ಹಾಗಾದರೆ ನಮ್ಮ ಇಡೀ ದೇಶದ ಸ್ವಸ್ಥತೆಗಾಗಿ, ನಮ್ಮ ವೈಯಕ್ತಿಕ ಜೀವನದ ಸ್ವಸ್ಥತೆಗಾಗಿ, ಪಾಪ ಪರಿಹಾರದ ಸ್ವಸ್ಥತೆಗಾಗಿ, ಗುಣವಾಗದ ರೋಗಕ್ಕೊಳಗಾಗಿರುವಂಥ ನಮ್ಮ ಬದುಕನ್ನು ಸ್ವಸ್ಥತೆ ಮೂಲಕವಾಗಿ ಸರಿಪಡಿಸಿಕೊಳ್ಳುವುದಕ್ಕಾಗಿ ಶಿಲುಬೆಯನ್ನು ದೃಷ್ಟಿಸಿ ನೋಡೋಣ, ಏಕಾಗ್ರತೆ ನೋಡೋಣ, ಕಣ್ಣಿಟ್ಟು ನೋಡೋಣ. ಆತನು ದೃಷ್ಟಿಸಿ ನೋಡಿ ಪಶ್ಚಾತ್ತಾಪದ ಮೂಲಕವಾಗಿ ನಾವು ಒಪ್ಪಿಸಿಕೊಡೋಣ. ದೇವರ ಕೇಳುವಂತಹದ್ದು, ಬಾಯಿಯಿಂದ ಅರಿಕೆ ಮಾಡಿ ಹೃದಯದಿಂದ ಯೇಸುವನ್ನು ನಂಬಿದ್ದೇ ಆದರೆ ಅವನಿಗೆ ರಕ್ಷಣೆಯಾಗುವುದು. ಹಾಗಾದರೆ ಈ ಹೊತ್ತಾರೆಯಲ್ಲಿ ಯೇಸುವಿನ ಬಳಿಗೆ ಬಂದು ದೃಷ್ಟಿಸಿ ನೋಡಿ ಆತನನ್ನು ನಮ್ಮವನಾಗಿ ಮಾಡಿಕೊಳ್ಳೋಣ. ತಿರುಗಿ ಮಾತುಗಳು, ಎಲ್ಲವನ್ನು ಮಾಡಿರುವೆ ನಿನಗಾಗಿ ನಾನು, ಎಲ್ಲವನ್ನು ಸಹಿಸಿರುವೆ ನಿನಗಾಗಿ ನಾನು, ಮಾಡಿರುವೆ ಏನನ್ನು ನನಗಾಗಿ ನೀನು. ಪ್ರಾರ್ಥನೆ ಮಾಡೋಣ. ಪ್ರಭು ದೇವರೇ, ವಾರ್ಷಿಕ ಪಶ್ಚಾತ್ತಾಪದ ಈ ಹೊತ್ತಾರೆಯಲ್ಲಿ ಸಭೆಯಾಗಿ ನಾವು ಸೇರಿ ಬಂದಿದ್ದೇವೆ. ಚರಿತ್ರೆಯಲ್ಲಿ ನಡೆದು ಹೋದ ಘಟನೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ತಾಮ್ರದ ಸರ್ಪವನ್ನು ನೋಡಿ ದೈಹಿಕವಾದಂಥ ಜೀವನವನ್ನು ಅವರು ಹೊಂದಿಕೊಂಡರು. ಪಾಪ ನೋಡುವುದರ ಮೂಲಕವಾಗಿ ಬಂತು ಎಂಬುದನ್ನು ನಾವು ಕಂಡಿದ್ದೇವೆ. ಅದು ಸ್ವಾಮಿ, ನಾವು ಮಾಡುವಂಥ ಆಲೋಚನೆ, ನಾವು ಮಾಡುವಂಥ ನೋಡುವಂಥ ಸಂಗತಿಗಳು, ಆ ಮೂಲಕ ಪಾಪ ಮತ್ತು ಮರಣಕ್ಕೆ ಪಾತ್ರರು ನಾವು ಎಂಬುದನ್ನು ಒಪ್ಪಿಕೊಳ್ತೇವೆ. ವಾರ್ಷಿಕ ಪಶ್ಚಾತ್ತಾಪದ ಈ ದಿನದಲ್ಲಿ ನಮ್ಮ ದೇವರೇ, ನೀನು ಆ ಶಿಲುಬೆಯಲ್ಲಿ ಪಟ್ಟಂಥ ಆ ದೊಡ್ಡ ಕಾರ್ಯವನ್ನು ಕಣ್ಣಿಟ್ಟು ನೋಡುವುದಕ್ಕೆ ಸಹಾಯ ಮಾಡು, ದೃಷ್ಟಿಸಿ ನೋಡುವುದಕ್ಕೆ ಸಹಾಯ ಮಾಡು. ಆ ಕಳ್ಳನ್ನು ದೃಷ್ಟಿಸಿ ನೋಡಿದ, ನಿನ್ನನ್ನು ಅರ್ಥ ಮಾಡಿಕೊಂಡ, ನೀನು ಮೆಸ್ಸಿಯನ್ನು ಇಲ್ಲ ದೇವರು ಎಂಬುದಾಗಿ ತಿಳ್ಕೊಂಡಿರಲಿಕ್ಕೆ ಸಾಕು. ಆತನು ಅರಿಕೆ ಮಾಡಿದ, ನಿನ್ನ ಜೊತೆಯಲ್ಲಿ ಆ ನಿತ್ಯತ್ವಕ್ಕೆ ಪಾಲುಗಾರನಾದ. ಪ್ರಭುವೇ, ಅದೇ ಸತ್ಯ, ಅದೇ ನಿತ್ಯ. ಈಗಲೂ ಕೂಡ ನಿನ್ನ ಬಳಿಯಲ್ಲಿ ನಾವು ನಿನ್ನ ಶಿಲುಬೆಯನ್ನು ದೃಷ್ಟಿಸಿ ನೋಡ್ತಾ, ನಮ್ಮ ದೇವರೇ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಸ್ವಸ್ಥತೆಯನ್ನು ಈ ಪಶ್ಚಾತ್ತಾಪದ ಮೂಲಕ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸುವುದಕ್ಕೆ ಶಕ್ತಿ ಕೊಡು. ನಮ್ಮ ದೇವರೇ, ನಿನ್ನೊಂದಿಗೆ ನಮ್ಮ ಸಂಬಂಧವನ್ನು
ಈ ಪಶ್ಚಾತ್ತಾಪದ ಮೂಲಕ ನವೀಕರಿಸಿಕೊಂಡು ಜತೆಮಾನವರೊಂದಿಗೆ ಕೂಡ ಸಮಾಧಾನದಲ್ಲಿ ಬದುಕುವಂಥ ಭಾಗ್ಯ ನೀಡು. ಈ ವಾರ್ಷಿಕ ಪಶ್ಚಾತ್ತಾಪದ ಆಶೀರ್ವಾದ, ಆ ಬಿಡುಗಡೆಯ ಆಶೀರ್ವಾದ ಮತ್ತು ಆ ಸ್ವಸ್ಥತೆಯ ಆಶೀರ್ವಾದ ನಮ್ಮೆಲ್ಲರಿಗೂ ದಯಪಾಲಿಸು. ಯೇಸು ಸ್ವಾಮಿಯಲ್ಲಿ ಬೇಡಿದ್ದೇವೆ, ನಿನಗೆ ಸ್ತೋತ್ರವಾಗಲಿ. ಆಮೇನ್. ಸಭೆಗೆ ಸಾರಿ ತಿಳಿಸಬೇಕಾದಂಥ ಪ್ರಕಟಣೆಗಳು. UBM ಚರ್ಚ್ ಕೌನ್ಸಿಲ್ನ ಯೌವನಸ್ಥರ ವಿಭಾಗವು ನಮ್ಮ ಸಭೆಗಳ ಯೌವನಸ್ಥರಿಗಾಗಿ ಇಂದು ಸಂಜೆ 5 ಗಂಟೆಗೆ ಆನ್ಲೈನ್ನಲ್ಲಿ ಸೆಲೆಬ್ರೇಟ್ ಲೈಫ್, ಜೀವನವನ್ನು ಆಚರಿಸಿರಿ ಎಂಬ ಆತ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬ್ರದರ್ ಫ್ರಿನ್ಸ್ ರಾಬಿನ್ಸನ್ ಎಂಬ ದೇವ ಸೇವಕರು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ದೇವರ ಸಂದೇಶವನ್ನು ಹಂಚಿಕೊಡಲಿರುವವರು. UBMನ ಎಲ್ಲ ಯೌವನಸ್ಥರು ಇದರಲ್ಲಿ ಭಾಗವಹಿಸುವುದರ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂದು ಪ್ರೋತ್ಸಾಹಿಸುವವರಾಗಿದ್ದೇವೆ. ಮತ್ತು ಪಾಲಕರು ತಮ್ಮ ಯೌವನಸ್ಥ ಮಕ್ಕಳನ್ನು ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿರಿ ಎಂಬುದಾಗಿ ನಿಮ್ಮನ್ನು ನಾವು ಕೇಳಿಕೊಳ್ತೇವೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಥ ಲಿಂಕನ್ನು ಪ್ರತಿಯೊಂದು ಚರ್ಚಿನ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿಕೊಡಲಾಗುವುದು. UBM ಚರ್ಚ್ ಕೌನ್ಸಿಲ್ನ ಮಹಿಳೆಯರ ವಿಭಾಗವು ಝೂಮ್ ಆನ್ಲೈನ್ನ ಮೂಲಕ ನಮ್ಮ ಸಭೆಗಳ ಎಲ್ಲ ಮಹಿಳೆಯರಿಗಾಗಿ ಮಹಿಳೆಯರ ಕಾರ್ಯಕ್ರಮವನ್ನು ಬರುವ ಅಕ್ಟೋಬರ್ ತಿಂಗಳಿನ 3ನೇ ತಾರೀಕಿನ ಶನಿವಾರದಂದು ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಸ್ತಾಪ ದೇವರನ್ನು ನಂಬುವ ಮಹಿಳೆ ಎಂಬುದಾಗಿದೆ. ನಮ್ಮ ಸಭೆಗಳ ಎಲ್ಲ ಮಹಿಳೆಯರು ಇದರಲ್ಲಿ ತಪ್ಪದೆ ಭಾಗವಹಿಸುವುದರ ಮೂಲಕ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಬೇಡಿಕೊಳ್ಳುವರಾಗಿದ್ದೇವೆ. ಹಾಗೆಯೇ ಈ ಮಹಿಳೆಯರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ವಿವರಗಳನ್ನು ಸ್ಥಳೀಯ ಸಭೆಗಳಲ್ಲಿರುವ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಇತರ ಸಾಮಾಜಿಕ ಅಂತರ್ಜಾಲದಲ್ಲಿ ಕಳಿಸಿಕೊಡಲಾಗುವುದು. ದಯವಿಟ್ಟು ಈ ಕಾರ್ಯಕ್ರಮದ ಆತ್ಮಿಕ ಪ್ರಯೋಜನಕ್ಕಾಗಿ ಮತ್ತು ನಡೆಸಿಕೊಡಲುವರಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ವಿನಂತಿಸಿಕೊಳ್ಳುವರಾಗಿದ್ದೇವೆ. ಅಕ್ಟೋಬರ್ ತಿಂಗಳಿನಲ್ಲಿ ಸುಗ್ಗಿಹಬ್ಬದ ಆರಾಧನೆಯ ಸಮಯದಲ್ಲಿ ಡಿಜಿಟಲ್ ಮ್ಯಾಗಝೀನ್ ಅಂದರೆ ಬಾಸೆಲ್ ಕ್ರಾನಿಕಲ್ಸಿನ 2ನೆಯ ಆವೃತ್ತಿಯನ್ನು ಬಿಡುಗಡೆ ಮಾಡುವುದಾಗಿ ತಿಳಿಸಲು ನಮ್ಮ UBM ಚರ್ಚ್ ಕೌನ್ಸಿಲ್ನ ಸಾಹಿತ್ಯ ವಿಭಾಗವು ಸಂತೋಷಿಸುತ್ತದೆ. ಈ ಪತ್ರಿಕೆಯಲ್ಲಿ ವ್ಯವಹಾರಗಳಿಗೆ ಸಂಬಂಧಿಸಿದ, ಉದ್ಯೋಗಕ್ಕೆ ಸಂಬಂಧಿಸಿದ ಮತ್ತು ಯಾರಿಗಾದರೂ ವಿಷಯವನ್ನು ತಿಳಿಸುವುದಕ್ಕೆ ಜಾಹೀರಾತುಗಳಿಗಾಗಿ 6ರಿಂದ 8 ಪುಟಗಳನ್ನು ನಿಗದಿಪಡಿಸಲಾಗಿದೆ. ವಿವಿಧ ಪ್ರಾಯೋಜಕತ್ವದ ವೆಚ್ಚಗಳಿಗಾಗಿ ಬಣ್ಣ, ಕಪ್ಪು ಮತ್ತು ಬಿಳಿ ಬಣ್ಣದ ಪುಟಗಳು ಲಭ್ಯವಿದೆ. ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಮುಂದಿನ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸಲಾಗುವುದು. ಇದಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮ ಸ್ಥಳೀಯ ಸಭೆಯ ಸಭಾಪಾಲಕರುಗಳನ್ನು ಸಂಪರ್ಕಿಸಬಹುದು. ಈ ಪುಸ್ತಕವು ನಮ್ಮೆಲ್ಲರ ಆತ್ಮಿಕ ಪ್ರಯೋಜನಕ್ಕಾಗಿ ಸಹಾಯವಾಗಲು ನಿಮ್ಮೆಲ್ಲರ ಪೂರ್ಣ ಹೃದಯದಿಂದ ಬೆಂಬಲ ಮತ್ತು ಪ್ರಾರ್ಥನೆಯನ್ನು ನಾವು ಬಯಸುವವರಾಗಿದ್ದೇವೆ. ಇಂದಿನ ಆರಾಧನೆಯ ಕೊನೆಯ ಸಂಗೀತವನ್ನು ಹಾಡುವಾಗ ನಾವು ನಮ್ಮ ಕಾಣಿಕೆಯನ್ನು ಸಂಗ್ರಹಿಸುತ್ತೇವೆ. ಪವಿತ್ರಾತ್ಮನು ನಿಮ್ಮನ್ನು ಪ್ರೇರೇಪಿಸುವ ಹಾಗೆ ನಿಮ್ಮ ಕಾಣಿಕೆಗಳನ್ನು ಪ್ರತ್ಯೇಕಿಸಿ ಪರದ ಮೇಲೆ ತೋರಿಸುವ ಬ್ಯಾಂಕಿನ ಖಾತೆಯ ವಿವರಗಳಿಗೆ ನಿಮ್ಮ ಕಾಣಿಕೆಗಳನ್ನು ವರ್ಗಾವಣೆ ಮಾಡಲು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿಯವರೆಗೂ ನಿಮ್ಮ ಹೃದಯಪೂರ್ವಕವಾಗಿ ಸಲ್ಲಿಸಿದ ಕಾಣಿಕೆಗಳಿಗಾಗಿ ಮತ್ತು ಸಭೆಯ ಸೇವೆಗೆ ಮಾಡಿದ ನಿಮ್ಮ ಬೆಂಬಲಕ್ಕಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸುವವರಾಗುತ್ತೇವೆ. ದೇವರು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕುಟುಂಬದ ಸದಸ್ಯರುಗಳನ್ನು, ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಹೇರಳವಾಗಿ ಆಶೀರ್ವಾದ ಮಾಡಲಿ. मैं
ಹಾಡುವಂಥ ಕನ್ನಡ ಸಂಗೀತದಲ್ಲಿ 356, MT 284. ಅದರ ಪ್ರಾರಂಭದ 3 ಚರಣಗಳನ್ನು ನಾವು ರಾಗ ಮಾಡೋಣ. ಈ ಸಂಗೀತವನ್ನು ಆಡುವಾಗ ದೇವರ ಆತ್ಮನು ನಮ್ಮ ಹೃದಯವನ್ನು ಪ್ರೇರೇಪಿಸುವ ಹಾಗೆ ದೇವರ ಸೇವೆಗಾಗಿ ಮತ್ತು ನಮ್ಮ ಸಭೆಗಳ ಆತ್ಮಿಕ ಕಾರ್ಯಗಳಿಗಾಗಿ ನಮ್ಮ ಕಾಣಿಕೆಗಳನ್ನು ಯಥಾರ್ಥವಾಗಿ ಪ್ರತ್ಯೇಕಿಸಿಕೊಳ್ಳೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿಗಡ್ಡ ಬೀಳುವ, ಆತನಲ್ಲಿ ಕೃಪೆ ಉಂಟು, ಆತ ಶಾಂತಿದಾಯಕ. ಕೂಡಿಕೆಯಾದಂಥ ಕಾಣಿಕೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಕಲ ವಿಧವಾದ ದಾನಗಳನ್ನು ನಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದಂಥ ಪರಲೋಕದ ತಂದೆಯಂಥ ದೇವರೇ, ನೀನು ನಮಗೆ ಆಶೀರ್ವಾದದ ಮೂಲಕ ಕೊಟ್ಟಿರುವುದರಲ್ಲೇ ಅಲ್ಪವನ್ನು ಕಾಣಿಕೆ ರೂಪದಲ್ಲಿ ನಿನ್ನ ಮೇಜಿಗೆ ತಂದಿದ್ದೇವೆ. ಸ್ವೀಕರಿಸಿ ಆಶೀರ್ವಾದ ಮಾಡು. ನಿನ್ನ ಚಿತ್ತದಂತೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ನೀಡಿದ ಈ ಕಾಣಿಕೆಗಳನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿಕೋ. ಇದನ್ನು ನಿನ್ನ ದೇವರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಿಕೋ ಎಂದು ಪ್ರಾರ್ಥಿಸುತ್ತೇವೆ. ದೇವರೇ, ಈ ಒಂದು ಲಾಕ್ಡೌನಿನ ಪರಿಸ್ಥಿತಿಯಲ್ಲಿ ಉದ್ಯೋಗವಿಲ್ಲದೆ ಕಾಣಿಕೆಗಳನ್ನು ಕೊಡುವುದಕ್ಕೆ ಅಸಾಧ್ಯವಾಗಿರುವುದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಮುಂದಿನ ದಿನಗಳಲ್ಲಿ ಅವರನ್ನು ಸ್ವಾಮಿ ನೀನು ಕಾಣಿಕೆ ಕೊಡುವಂಥ ರೀತಿಯಲ್ಲಿ ಆಶೀರ್ವಾದ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದರೊಂದಿಗೆ ನಮ್ಮ ಶರೀರಗಳನ್ನು, ಆತ್ಮಗಳನ್ನು, ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು ನಿನಗೆ ಅರ್ಪಿಸುತ್ತೇವೆ. ಎಲ್ಲವುಗಳ ಮೂಲಕ ನಿನ್ನ ಕಡೆಗೆ ಆಗಮಿಸಿದ್ದೇವೆ. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಲು ಆಶೀರ್ವಾದ ಮಾಡು. ದೇವರೇ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಮತ್ತು ಶುಭ ದಿನವನ್ನು ಆಚರಿಸಿಕೊಂಡವರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಕೃಪೆಯಿಂದ ಅವರನ್ನು ನಡೆಸಿದ್ದಿ. ಅವರ ಮುಂದಿನ ಎಲ್ಲ ದಿವಸಗಳಲ್ಲಿ ಅವರ ಸಂಗಡಿಗನಾಗಿರು. ಅವರಿಗೆ ಆರೋಗ್ಯ, ಜ್ಞಾನ, ವಿವೇಕ, ಅಭಿವೃದ್ಧಿಯನ್ನು ದಯಪಾಲಿಸು. ಅವರು ನಿನ್ನಿಂದ ಹೊಂದಿದ ಎಲ್ಲ ಆಶೀರ್ವಾದಗಳಿಗೆ ತಕ್ಕಂತೆ ಸಭೆ, ಸಮಾಜ, ಕುಟುಂಬಗಳಲ್ಲಿ ನಿನಗೆ ಸಾಕ್ಷಿಗಳಾಗಿರಲು ಸಹಾಯ ಮಾಡು. ಯೇಸುವಿನ ಮಧುರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ತಂದೆಯೇ. ಆಮೇನ್. ಸ್ವಲ್ಪ ಸಮಯ ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಪ್ರತಿಯೊಂದು ಪ್ರಾರ್ಥನೆ ನಂತರ ನಮ್ಮ ಪ್ರತ್ಯುತ್ತರ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ನಮ್ಮ ಆತ್ಮಿಕ ಜೀವನದ ಪರಿಪಕ್ವತೆಗಾಗಿ ಮತ್ತು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವರ ಹೃದಯವನ್ನು ಮತ್ತು ಅಂತರಂಗವನ್ನು ಬಲ್ಲಾತನಾಗಿರುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಇಂದಿನ ಪಶ್ಚಾತ್ತಾಪದ ಆರಾಧನೆ ಮೂಲಕ
ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲು, ಇದರ ಮೂಲಕ ನಮಗೆ ನೀಡಿದ ಆತ್ಮಿಕ ಜೀವನದಲ್ಲಿ ನಾವು ಪರಿಪಕ್ವತೆಯನ್ನು ಕಾಣಲು ಬೇಕಾದ ಆತ್ಮಿಕ ಜ್ಞಾನ ಮಾರ್ಗವನ್ನು, ಪವಿತ್ರಾತ್ಮನ ಬಲವನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಪ್ರತಿ ಗಳಿಗೆಯಲ್ಲೂ ನಮ್ಮನ್ನು ನಾವು ಪರೀಕ್ಷಿಸಿ ನಮ್ಮ ಹೃದಯವನ್ನು ತಿಳಿದುಕೋ. ನಿನ್ನ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಿನ್ನ ಆಲೋಚನೆಗಳನ್ನು ತಿಳಿದುಕೊಂಡು ಕೇಳಿನ ಮಾರ್ಗಗಳನ್ನು ಬಿಟ್ಟು ನಾವೆಲ್ಲರೂ ನೀತಿಯುಳ್ಳ ಮಾರ್ಗದಲ್ಲಿ ನಡೆಯಲು ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಸಹಾಯ ಮಾಡೆಂದು ಪ್ರಾರ್ಥಿಸ್ತೇವೆ. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಾವು ಯಾರಿಗಾದರೂ ನೋವು ಉಂಟು ಮಾಡಿದವರಾದರೆ ಅವರಿಗೆ ಕ್ಷಮೆಯನ್ನು ಕೋರಿ ಮತ್ತು ನಮಗೆ ಹಿಂಸೆ ಪಡಿಸುವವರಿಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ನಮಗೆ ಬೋಧಿಸಿದ ಕ್ರಿಸ್ತನೇ, ವೈರಿಗಳನ್ನು ಪ್ರೀತಿಸಲು, ಕ್ಷಮಿಸಲು ನೀನು ನಮಗೆ ಮಾದರಿ ಜೀವಿತವನ್ನು ತೋರಿಸಿದ್ದಿ. ಕ್ರಿಸ್ತನೇ, ನಮಗೆ ಕೇಡು ಬಯಸುವವರಿಗಾಗಿ ನಾವು ಪ್ರೀತಿಸಲು, ಅವ್ರನ್ನ ಕ್ಷಮಿಸಲು ಮತ್ತು ಅವರನ್ನು ಗೌರವಿಸಲು ನಮಗೆ ಕ್ರಿಸ್ತಿಯ ಮನಸ್ಸನ್ನು ಕೊಡು. ವೈರಿಗಳೂ ಸಹ ನಮ್ಮ ಕ್ಷಮಾಪಣೆಯನ್ನು ಸ್ವೀಕರಿಸಿ ನಮ್ಮನ್ನು ಕ್ಷಮಿಸಲು, ನಮ್ಮನ್ನು ಪ್ರೀತಿಸಲು ಅವರಿಗೆ ಬಲವನ್ನು ಕೊಡು. ಹಾಗೆ ಕ್ರೈಸ್ತಿಯ ಜೀವಿತದಲ್ಲಿ ನಾವು ನಿನ್ನ ಕ್ಷಮಾಪಣೆಯ ಮಾರ್ಗದಲ್ಲಿ ನಡೆಯದೆ ನಮ್ಮ ಬಲಹೀನತೆಯಿಂದ ಯಾರನ್ನಾದರೂ ಮನನೋಯಿಸಿದರೆ, ಹಿಂಸೆಯನ್ನು ಮಾಡಿದರೆ ನಮ್ಮನ್ನು ಕ್ಷಮಿಸು. ಅವರ ಬಳಿ ಹೋಗಿ ನಾವು ಕ್ಷಮೆ ಕೇಳುವಂತೆ ನಮಗೆ ತಗ್ಗಿದ ಹೃದಯವನ್ನು ಕೊಡು ಸ್ವಾಮಿ. ಯಾಕೆಂದರೆ ಸೂರ್ಯನು ಮುಳುಗೋಕ್ಕಿಂತ ಮುಂಚೆಯೇ ನಮ್ಮ ಕೋಪವು ತೀರಬೇಕೆಂದು ನೀನು ಹೇಳಿರುವಲ್ಲವೇ. ಈ ಕ್ಷಮಾಪಣೆ ವಾಕ್ಯದಂತೆ ನಮ್ಮ ಜೀವನದಲ್ಲಿ ನಡೆಯಲು ದೇವರಾತ್ಮನ ಬಲವನ್ನು ನಮಗೂ ಮತ್ತು ನಮ್ಮ ಸಭೆಗಳಿಗೂ ದಯಪಾಲಿಸು. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದೇವರು ನಮಗೆ ನೀಡಿದ ಕ್ರೈಸ್ತಿಯ ಜವಾಬ್ದಾರಿಗಳನ್ನು ಮತ್ತು ಕೆಲಸವನ್ನು ನಿರ್ವಹಿಸೋದಕ್ಕಾಗಿ ದೇವರ ಕ್ಷಮೆಯನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡೋಣ. ಪಶ್ಚಾತ್ತಾಪದಿಂದ ಜಜ್ಜೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ತಂದೆಯಂತ ದೇವರೇ, ಕುಗ್ಗಿದ ಮನಸ್ಸಿನಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದು ನಮ್ಮ ಕ್ರೈಸ್ತಿಯ ಜವಾಬ್ದಾರಿಗಳನ್ನು ಮತ್ತು ಕೆಲಸವನ್ನು ಮಾಡುವುದರಲ್ಲಿ ಸೋತು ಹೋಗಿದ್ದೇವೆ. ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಗಳನ್ನು ಮಾಡದೇ ಹೋದುದರಿಂದ ನಮ್ಮನ್ನು ಕ್ಷಮಿಸು ಮತ್ತು ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಬೇಡ. ನಮಗೆ ಕೊಡಲ್ಪಟ್ಟಂಥ ಸಭೆಯ ಜವಾಬ್ದಾರಿಗಳನ್ನು, ಕುಟುಂಬದ ಜವಾಬ್ದಾರಿಗಳನ್ನು, ಸಮಾಜದ ಜವಾಬ್ದಾರಿಗಳನ್ನು, ಆತ್ಮಿಕ ಜವಾಬ್ದಾರಿಗಳನ್ನು, ಪರಲೋಕದ ಸ್ಥಾಪನೆಯ ಕಾರ್ಯಗಳನ್ನು ನಿನ್ನ ಚಿತ್ತದಂತೆ ಮಾಡಲು ನಮಗೆ ನೂತನವಾದಂಥ ಹೃದಯವನ್ನು, ಒಳ್ಳೆ ಮನಸ್ಸಾಕ್ಷಿನ ನೀಡಿ ಬಲಪಡಿಸು. ಹಾಗೆ ನಮ್ಮ ಆತ್ಮಿಕ ಜವಾಬ್ದಾರಿಗಳಿಗೆ ನ್ಯಾಯ ತೀರ್ಪಿನ ಸಮಯದಲ್ಲಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬ ಆಶೀರ್ವಾದಕ್ಕೆ ನಮ್ಮನ್ನು ಮತ್ತು ನಮ್ಮ ಸಭೆಗಳನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದೇವರ ರಾಜ್ಯದ ಸೇವೆಯಲ್ಲಿ ನಾವೆಲ್ಲರೂ ಬದ್ಧರಾಗಿರಲು ಪ್ರಾರ್ಥಿಸೋಣ. ಆತ್ಮಿಕ ತಂದೆಯಾಗಿರುವಂಥ ದೇವರೇ, ನಿನ್ನ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಲು ಈ ಲೋಕಕ್ಕೆ ನಿನ್ನ ಮಗನಂತ ಯೇಸುವನ್ನು ಕಳಿಸಿದ ಹಾಗೆ ಸಭೆಗಳನ್ನು ಮತ್ತು ವಿಶ್ವಾಸಿಗಳನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಿ. ಕ್ರಿಸ್ತನು ತೋರಿಸಿಕೊಟ್ಟ ಮಾದರಿಯಲ್ಲಿ ನಾವು ಸೇವೆಯಲ್ಲಿ ಬದ್ಧರಾಗಿರಲು ಆತ್ಮಿಕವಾದಂಥ ಜ್ಞಾನ, ತಿಳುವಳಿಕೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ನಿನ್ನ ಚಿತ್ತದಂತೆ ಭೂಲೋಕದಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸಲು ಸಭೆಗಳಿಗೆ ಆತ್ಮಿಕವಂತ ಬಲವನ್ನು ಕೊಡು. ಪಾಪವು ತುಂಬಿದ ಲೋಕದಲ್ಲಿ, ಅನ್ಯಾಯವು ತುಂಬಿದ ಲೋಕದಲ್ಲಿ ಎಲ್ಲ ವಿಶ್ವಾಸಿಗಳು, ಎಲ್ಲ ಸಭೆಗಳು ಸೈತಾನನ ಶೋಧನೆಗೆ ಒಳಗಾಗದಂತೆ ದೈವಿಕ ಕಾರ್ಯಗಳ ಮೂಲಕ ಲೋಕಕ್ಕೆ ಪರಲೋಕ ರಾಜ್ಯದ ಕಾರ್ಯಗಳನ್ನು ಪರಿಚಯಪಡಿಸಲು ದೈವಿಕ ಬಲವನ್ನು, ದೈವಿಕ ಜ್ಞಾನವನ್ನು ನೀಡೆಂದು ನಾವು ಬೇಡುತ್ತೇವೆ. ಮತ್ತು ನಾವು ಲೋಕದಂತೆ ಜೀವಿಸದೆ ಪರಲೋಕ ರಾಜ್ಯದ ಪ್ರಜೆಗಳಂತೆ ಜೀವಿಸಿ
ಎಲ್ಲರನ್ನೂ ನಿತ್ಯ ಜೀವದಲ್ಲಿ ಸೇರಿಸುವ ಆತ್ಮಗಳಾಗಿರಲು ಸಹಾಯ ಮಾಡೆಂದು ಪ್ರಾರ್ಥಿಸ್ತೇವೆ. ಸಭೆ, ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಎಲ್ಲ ಕೇಡಿನಿಂದಲೂ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೀನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಲೋಕದೊಳಗೆ ನಾವು ಪ್ರವೇಶವನ್ನು ಮಾಡೋಣ. ಶಾಂತಿದಾಯಕದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಂತ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ಸೇರಿ ಬಂದಿರುವಂಥ ನಿಮ್ಮೆಲ್ಲರ ಸಂಗಡ ಯಾವಾಗಲೂ ನೆಲೆಯಾಗಿರಲಿ. ಆಮೇನ್.